ನಮಸ್ಕಾರ ಸ್ನೇಹಿತರೆ ಜನರಲ್ ಇಂಗ್ಲಿಷ್ ಇವತ್ತು KPSC ಗ್ರೂಪ್ ಸಿ ರಿಲೇಟೆಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇವತ್ತು ಪ್ರಮುಖವಾಗಿ ಐಡಿಯಮ್ಸ್ ಮತ್ತೆ ಫ್ರೇಸಸ್ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ನಾನು ಯೂಶಲಿ ಎಲ್ಲಾ ವಿಡಿಯೋಗಳಲ್ಲಿ ಒಂದ್ ಮೂರ್ ಕ್ವಶನ್ 4 ಕ್ವಶನ್ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರಮುಖವಾಗಿ ಇದಕ್ಕೆ ಫೋಕಸ್ ಮಾಡ್ತಾ ಇದ್ದೀನಿ. ಮತ್ತೆ ಹೇಗೆ ಆನ್ಸರ್ ಮಾಡ್ಬೇಕು, ಓಕೆ, ಗೊತ್ತಿಲ್ಲ ಅಂದ್ರೂ ಕೂಡ, ನಮಗೆ ಗೊತ್ತಿಲ್ಲ ಅಂತಂದ್ರೂ ಕೂಡ ಹೆಂಗೆ ಆನ್ಸರ್ ಮಾಡ್ಬೇಕು, ಓಕೆ, ಹೆಂಗೆ ನಾವು ಅನಲೈಸ್ ಮಾಡ್ಬೇಕು, ಹೆಂಗೆ ಥಿಂಕ್ ಮಾಡ್ಬೇಕು, ಸ್ಮಾರ್ಟ್ ಹೆಂಗೆ ಸಾಲ್ವ್ ಮಾಡ್ಬೇಕು. ಪಕ್ಕ ಇಲ್ಲಿ ನಿಮ್ಗೆ ಎರಡು ರೀತಿ ಕ್ವಶನ್ಸ್ ಬರುತ್ತೆ, ಎರಡು ಟೈಪ್ ಆಫ್ ಕ್ವಶನ್ಸ್, ಎರಡು ಡಿಸ್ಕಸ್ ಮಾಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಮತ್ತೆ ಈಗ ಗೊತ್ತಿಲ್ಲ ಅಂದ್ರೆ ಹೆಂಗ್ ಸಾಲ್ವ್ ಮಾಡೋದು, ಹೆಂಗೆ ಥಿಂಕ್ ಮಾಡ್ಬೇಕು ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೇನೆ. ಅಂಡ್ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ. ಪ್ರೀವಿಯಸ್ ವಿಡಿಯೋಸ್ ಗಳು ನೋಡಿಲ್ಲ ಅಂದ್ರೆ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದೀವಿ, ದಯವಿಟ್ಟು ನೋಡಿ ಸ್ನೇಹಿತರೆ. ಪ್ಲೇ ಲಿಸ್ಟ್ ಇದೆ ಇಲ್ಲಿ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಗ್ರೂಪ್ ಸಿ ರಿಲೇಟೆಡ್ ಅಲ್ಲಿ GK ಕನ್ನಡ ಮತ್ತೆ ಇಂಗ್ಲಿಷ್ ಎಲ್ಲ ಒಂದೇ ಪ್ಲೇ ಲಿಸ್ಟ್ ಅಲ್ಲಿ ಹಾಕಿದ್ವಿ. ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಂ ಕೂಡ ನೀವು ಜಾಯ್ನ್ ಆಗ್ಬೋದು. ಓಕೆ, ಸೊ ಇವಾಗ ಸಾಲ್ವ್ ಮಾಡೋಣ. ಎರಡು ರೀತಿಯ ಪ್ರಶ್ನೆ, 4 ರಿಂದ 6 ಮಾರ್ಕ್ಸ್ ಗಳು ಪಕ್ಕ ನಿಮ್ಮ ಒಂದು ಜೋಬಗ್ ಬರುತ್ತೆ. ಓಕೆ, ಬನ್ನಿ ಸರ್. ಇವಾಗ ಒಂದು ಎಕ್ಸಾಂಪಲ್ ನಿಮ್ಗೆ ಪ್ರತಿ ಒಂದು ಇದ್ರಲ್ಲಿ ಕೊಟ್ಟಿರ್ತಾರೆ. ನಿಮ್ಗೆ ಗೊತ್ತಿದೆ, ನಮ್ಮ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ 36 ಕ್ವಶನ್ಸ್ ಇಂದ 70 ಕ್ವಶನ್ಸ್ ತನಕ ನಮ್ಗೆ ಜನರಲ್ ಇಂಗ್ಲಿಷ್ ಇರುತ್ತೆ. ಸೊ ಇಲ್ಲಿ ಈಗ ಈ ತರ ಇದು ಎಕ್ಸಾಂಪಲ್ ಇದು ಎಲ್ಲಾ ರೀತಿ ಕೊಟ್ಟಿರ್ತಾನೆ. ಇದೇ ಎಕ್ಸಾಂಪಲ್ ಮೋಸ್ಟ್ ಆಫ್ ದ ಎಕ್ಸಾಂಪಲ್ ಕೊಟ್ಟಿರ್ತಾನೆ. ಏನು ಅಂದ್ರೆ ನೋಡಿ, ಐಡಿಯಮ್ಸ್ ಅಂಡ್ ಫ್ರೇಸಸ್ ಹ್ಯಾಸ್ ಬಿನ್ ಯೂಸ್ಡ್ ಇನ್ ದ ಸೆಂಟೆನ್ಸ್. ಓಕೆ, ಅಂಡರ್ಲೈನ್ ಮಾಡಿದ್ದಾರೆ, ಅದನ್ನ ನಾವು ಮೀನಿಂಗ್ ಹುಡುಕ್ಬೇಕು ಅಂತ ಕೊಟ್ಟಿರ್ತಾರೆ. ಈಗ ಎಕ್ಸಾಂಪಲ್ ಅವ್ನ್ ಕೊಟ್ಟಿರೋ ಎಕ್ಸಾಂಪಲ್ ನೇ ವಿತ್ ಆನ್ಸರ್ ಕೊಟ್ಟಿರ್ತಾನೆ. ಜಸ್ಟ್ ನಿಮ್ಗೆ ಒಂದು 2 ನಿಮಿಷದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ಕ್ವಶನ್ ಬರ್ತೇನೆ. ಇದು ಟೈಪ್ 1 ಕ್ವಶನ್. ಇದು ಈ ರೀತಿ ಕ್ವಶನ್ ಟೈಪ್ 1. ಟೈಪ್ 2 ಕ್ವಶನ್ ಕೂಡ ಇವತ್ತೇ ಡಿಸ್ಕಸ್ ಮಾಡೋಣ ಮುಂದೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ತೇಜಸ್ ಅಟೆಂಡ್ಸ್ ಕರಾಟೆ ಕ್ಲಾಸ್ ಒನ್ಸ್ ಇನ್ ಎ ಬ್ಲೂ ಮೂನ್ ಅಂತಿದೆ. ಇಲ್ಲಿ ಅಂಡರ್ಲೈನ್ ಒನ್ಸ್ ಇನ್ ಎ ಬ್ಲೂ ಮೂನ್ ಅಂದ್ರೆ ಅಂತ ಕೊಟ್ಟಿದ್ದಾನೆ. ಸೊ ಇದ್ರ ಒಳ ಅರ್ಥ ನುಡಿಗಟ್ಟು ಹೇಳ್ಬೇಕು. ಒನ್ಸ್ ಇನ್ ಎ ಬ್ಲೂ ಮೂನ್ ಅಂದ್ರೆ ಏನು ಅಂದ್ರೆ, ಒನ್ಸ್ ಇನ್ ಎ ಬ್ಲೂ ಮೂನ್, ಬ್ಲೂ ಮೂನ್ ಅಂದ್ರೆ ನೀಲಿ ಚಂದ್ರ ಯಾವ್ದಾದ್ರು ಒಂದ್ಸಲ ಬರ್ತಾನೆ ಅಂದ್ರೆ ಅರ್ಥ ಏನು, ರೇರ್ ಅಲ್ವಾ, ರೇರ್. ಸೊ ಹಂಗಾರೆ ತೇಜಸ್ ಅಟೆಂಡ್ ಕರಾಟೆ ಕ್ಲಾಸಸ್ ರೇರ್ ಆಗಿ ಅಟೆಂಡ್ ಮಾಡ್ತಾನೆ ಅಂತ. ಆಗ ಯಾವ್ದು ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ, ಆಪ್ಷನ್ 1 ನೋಡಿ, ತೇಜಸ್ ಅಟೆಂಡ್ಸ್ ಕರಾಟೆ ಕ್ಲಾಸಸ್ ರೆಗ್ಯುಲರ್ಲಿ. ತಪ್ಪು. ತೇಜಸ್ ಅಟೆಂಡ್ಸ್ ಕರಾಟೆ ಕ್ಲಾಸಸ್ ರೇರ್ಲಿ ಅಂದ್ರೆ ಯಾವಾಗ್ಲೋ ಒಂದ್ಸಲ. ಎಸ್, ದಿಸ್ ಇಸ್ ರೈಟ್ ಆನ್ಸರ್. ಅಟೆಂಡ್ ಕ್ಲಾಸಸ್ ಫೋರ್ಟ್ ನೈಟ್ಲಿ ಅಂದ್ರೆ ಲೇಟ್ ಆಗಿ ಬರ್ತಾನೆ, ನೈಟು ಅಲ್ಲ. ತೇಜಸ್ ಅಟೆಂಡ್ಸ್ ಕರಾಟೆ ಕ್ಲಾಸಸ್ ಫ್ರೀಕ್ವೆಂಟ್ಲಿ ಬಟ್ ನಾಟ್ ರೆಗ್ಯುಲರ್ಲಿ, ಇದು ತಪ್ಪು. ನಾನು ನಿಮ್ಗೆ ಏನ್ ಹೇಳಿದೆ, ಒನ್ಸ್ ಇನ್ ಎ ಬ್ಲೂ ಮೂನ್ ಅಂದ್ರೆ ಬ್ಲೂ ಮೂನ್ ನೀಲಿ ಒಂದು ಚಂದ್ರ ಯಾವಾಗ್ಲೋ ಒಂದ್ಸಲ ಬರ್ತಾನೆ ಅಂತ. ಸೊ ಆ ಅರ್ಥದಲ್ಲಿ ಹೇಳ್ತಾ ಇದ್ರೆ ಕರಾಟೆ ಕ್ಲಾಸ್ ಕೂಡ ತೇಜಸ್ ಅಂತಕ್ಕಂಥವನು ಯಾವಾಗ್ಲೋ ಒಂದ್ಸಲ ರೇರ್ ಆಗಿ ಬರ್ತಾನೆ ಅಂತ. ಸೊ ಹಾಗಾಗಿ ಆಪ್ಷನ್ 2 ಅವನೇ ಕೊಟ್ಟಿದ್ದಾರೆ. ಇದು ಸೇಮ್. ಈಗ ನಾವೇನ್ ಮಾಡಿ ಕ್ವಶನ್ಸ್ ಬಂದ್ಬೋಣ. ನಿಮ್ಗೆ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೇನೆ. ಸೊ ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವು ಗ್ರೂಪ್ ಸಿ ರಿಲೇಟೆಡ್ KPSC ನಿಮ್ಗೆ ಟೆಸ್ಟ್ ಸೀರೀಸ್ ಬೇಕು ಅಂದ್ರೆ ಪರೀಕ್ಷಾ ಆಪ್ ಅಂತಿದೆ. ಆ ಆಪ್ ನ ಲಿಂಕ್, ಡೈರೆಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಟೆಸ್ಟ್ ಸೀರೀಸ್ ಇದೆ ಸರ್, 21 ಟೆಸ್ಟ್ಸ್ ಗಳು ಕೊಡ್ತಾ ಇದ್ದಾರೆ ಅವರು. ಅದರಲ್ಲಿ 13 GK ಇರುತ್ತೆ, ಮತ್ತೆ 8 ಕಮ್ಯುನಿಕೇಶನ್ ಪೇಪರ್ ಇರುತ್ತೆ. ಓಕೆ, ಕಮ್ಯುನಿಕೇಶನ್ ಪೇಪರ್ ನಿರ್ದಿಷ್ಟ ಪತ್ರಿಕೆ ಇರುತ್ತೆ. ಇದರಲ್ಲಿ ನಿಮ್ಗೆ ಒಂದು ಫ್ರೀ ಕೂಡ ಕೊಟ್ಟಿದ್ದಾರೆ, ನೋಡ್ಕೋಬಹುದು. ಇಲ್ಲಿ ನಿಮ್ಗೆ ಇಷ್ಟು ಒಂದು ಟೆಸ್ಟ್ ಸೀರೀಸ್ ನೆಗೆಟಿವ್ ಮಾರ್ಕ್ಸ್ ಕೂಡ ಕೌಂಟ್ ಆಗುತ್ತೆ. ಹಿಂಗೆ ಗ್ರೂಪ್ಸ್ ಇಲ್ಲಿ 0.25 ನೆಗೆಟಿವ್ ಮಾರ್ಕ್ಸ್ ಇಲ್ಲಿ ತಪ್ಪು ಮಾಡಿದ್ರೆ ಅದು ಕೂಡ ಕೌಂಟ್ ಆಗುತ್ತೆ. ಕೊನೆಗೆ ನಿಮ್ಗೆ ರಿಸಲ್ಟ್ ಬರುತ್ತೆ. ಈ ಟೆಸ್ಟ್ ಸೀರೀಸ್ ನೀವು ತಗೋಬೇಕು. ಎಷ್ಟು ಕಾಸ್ಟ್ ಅಪ್ಪ ಅಂದ್ರೆ ನಿಮ್ಗೆ ಆಕ್ಚುಲಿ 399 rupees ಇರೋದು. ಈ ಒಂದು ರೆಫರಲ್ ಕೋಡ್ ಇಲ್ಲಿ ನೋಡಿ, ಪುನೀತ್ 40 ಅಂತ ಏನಿದೆ, ಈ ಯೂಸ್ ಕೋಡ್ PUNEET 40 ಯೂಸ್ ಮಾಡೋದು 40% ಡಿಸ್ಕೌಂಟ್ ಸಿಗುತ್ತೆ ನಿಮ್ಗೆ. 240 rupees ಗೆ ನಿಮ್ಗೆ ಸಿಗುತ್ತೆ. ಮತ್ತೆ ಇದ್ರ ವ್ಯಾಲಿಡಿಟಿ 6 months ತನಕ ಇದೆ. 6 months ತನಕ ವ್ಯಾಲಿಡಿಟಿ ಇದೆ. ಏನ್ ಮಾಡ್ಬೇಕಾಗಿಲ್ಲ, ಲಿಂಕ್ ನಿಮ್ಗೆ ಡೈರೆಕ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ, ಮತ್ತೆ ಕೂಪನ್ ಕೋಡ್ ಕೂಡ ಹಾಕಿರ್ತೀನಿ. ಅಲ್ಲಿ ಲಿಂಕ್ ಹೋಗ್ಬಿಡಿ, ಇಲ್ಲಿ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಕರ್ನಾಟಕ ಗವರ್ಮೆಂಟ್ ಎಕ್ಸಾಮ್ಸ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಾಗ ಇಲ್ಲಿ ನೋಡಿ ಕೆಳಗಡೆ ಟೆಸ್ಟ್ ಅಂತ ಇರುತ್ತೆ. ಈ ಟೆಸ್ಟ್ ಅನ್ನೋದಕ್ಕೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಹಿಂಗೆ ಇದು ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ FD SDA PSI ಗ್ರೂಪ್ ಸಿ ಇದು ಈಗ ಹೊಸದಾಗಿರ್ತಕ್ಕಂಥದ್ದು. ಈ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ 399 rupees ನೋಡಿ, 399 rupees ತೋರಿಸುತ್ತೆ. ಬಟ್ ಒಂದು ಫ್ರೀ ಇದೆ, 21ರಲ್ಲಿ ಒಂದು ಫ್ರೀ ಇದೆ, ಇನ್ನು 20 ಪೇಯಬಲ್ ಇದೆ. ಸೊ ಇದ್ರೆ 399 ನಿಮ್ಗೆ ನನ್ನ ಕೂಪನ್ ಕೋಡ್ ಅಪ್ಲೈ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಅಪ್ಲೈ ಅಂತ ಇರುತ್ತೆ, ಇಲ್ಲಿ ಅಪ್ಲೈ ಅಂತ ಹೊಡಿಬೇಕು, ಕ್ಲಿಕ್ ಮಾಡ್ಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಅಪ್ಲೈಡ್ ಅಂತ ನಿಮಗೆ ತೋರಿಸುತ್ತೆ. 240 ರೂಪಾಯಿ ಆಗುತ್ತೆ. ಸೊ 240 rupees ಗೆ ನಿಮ್ಗೆ ಏನಾಗುತ್ತೆ, ಒಟ್ಟು 21 ಟೆಸ್ಟ್ ಫ್ರೀ ಸೇರಿ ನಿಮ್ಗೆ ಸಿಗುತ್ತೆ. ಯಾವುದೇ ರೀತಿಯಾದ ಮೋಡ್ ಆಫ್ ಪೇಮೆಂಟ್ ಅಲ್ಲೂ ಕೂಡ ನೀವು ಪೇ ಮಾಡಬಹುದು. ಗೂಗಲ್ ಪೇ ಆಗಿರ್ಬೋದು, UPI ಆಗಿರ್ಬೋದು, ಎನಿಥಿಂಗ್, ಡೆಬಿಟ್ ಕಾರ್ಡ್ ಆಗಿರ್ಬೋದು, ಯಾವುದೇ ರೀತಿ ಪೇಮೆಂಟ್ ಅಲ್ಲಿ ಮಾಡಬಹುದು. ಸೊ ಈ ಒಂದು ರೆಫರಲ್ ಕೋಡ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ. ಈ ಒಂದು ಆಪ್ ನ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ಸ್ನೇಹಿತರೆ. ಯುಟಿಲೈಸ್ ಮಾಡ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಮತ್ತೆ ಇದು ಕಂಪ್ಲೀಟ್ 6 ತಿಂಗಳ ವ್ಯಾಲಿಡಿಟಿ ಇರುತ್ತೆ. 6 ತಿಂಗಳ ವ್ಯಾಲಿಡಿಟಿ ಇರುತ್ತೆ ಎಲ್ಲಾ ಟೆಸ್ಟ್ ಕೂಡ. ಓಕೆ, ನೆಕ್ಸ್ಟ್ ಬನ್ನಿ ಸರ್.
ನಮ್ಮ ಟೆಲಿಗ್ರಾಮ್ ಚಾನಲ್ ಆಗಿರ್ಬೋದು ಮತ್ತೆ ಲಿಂಕ್ಸ್ ಗಳನ್ನ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಸೊ ನಾನು ಡೈರೆಕ್ಟ್ ಕ್ವಶನ್ ಬರ್ತೀನಿ ಸ್ನೇಹಿತರೆ. ಇವಾಗ ಈಗ ಕ್ವಶನ್ ನೋಡಿ, ತುಂಬಾ ಚೆನ್ನಾಗಿದೆ ಇದು. ಗ್ರೂಪ್ ಸಿ ರಿಲೇಟೆಡ್. ಈಗ ಈ ಲಾಸ್ಟ್ 2-3 ವರ್ಷದ ಕ್ವಶನ್ ಅಲ್ಲ ಇದು. ಹೇಳ್ತೀನಿ ನಾನು ಎಲ್ಲಿಂದ ತಂದೆ ಇದನ್ನ ಅಂತ ಹೇಳ್ತೀನಿ ಮುಂದೆ. The managing director announced that he was quitting because he does not want to be an executive in a lame duck ಅಂತಿದೆ. ಅಂದ್ರೆ MD, ಒಂದು ಕಂಪ್ನಿ MD ಅವನು ಏನ್ ಮಾಡ್ತಾ ಇದ್ದಾನೆ, ಕ್ವಿಟ್ ಅಂದ್ರೆ ಕೆಲಸ ಬಿಡಬೇಕು ಅಂತಿದ್ದಾನೆ. ಕ್ವಿಟ್ ಅಂದ್ರೆ ಅವ್ನ ಕೆಲ ಆಗಲ್ಲ, ನಾನು ಕ್ವಿಟಿಂಗ್ ಅಂದ್ರೆ ನಾನು ಅದನ್ನ ಬಿಟ್ಬಿಡ್ತಾ ಇದ್ದೀನಿ ಓಕೆ ಅಂತ ಹೇಳ್ತಾನೆ. ಯಾಕೆಂದ್ರೆ ಈ ಡಸ್ ನಾಟ್ ವಾಂಟ್, ಅವನಿಗೆ ಲೇಮ್ ಡಕ್ ಆಗಿ ಇರಕ್ ಇಷ್ಟ ಇಲ್ವಂತೆ. ಲೇಮ್ ಡಕ್, ಲೇಮ್ ಅಂದ್ರೆ ಏನು ಸರ್? ಲೇಮ್ ಅಂದ್ರೆ ಕುಂಟ, ಕುಂಟ ಡಕ್ ಅಂದ್ರೆ ಕೋಳಿ, ಕುಂಟ ಬಾತು ಕೋಳಿ. ಅಂದ್ರೆ ಈಗ ಕುಂಟ ಬಾತು ಕೋಳಿಯ ಒಂದು ಗ್ರೂಪ್ ಅಲ್ಲಿ ನೀನು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರಕ್ಕೆ, ಎಕ್ಸಿಕ್ಯೂಟಿವ್ ಆಗಿರಕ್ಕೆ ಇಷ್ಟಪಡ್ತೀರಾ ಯಾರು? ಅಲ್ವಾ? ಇಲ್ಲಿ ನೋಡಿ, ಈಗ ನಿಮ್ಗೆ ಹೆಂಗ್ ಸರ್ ಗೊತ್ತಾಗುತ್ತೆ? ಈಗ ಸಿಂಪಲ್ ಸರ್, ಇಲ್ಲಿ 4 ಆಪ್ಷನ್ಸ್ ಇದೆ. 1, 2, 3, 4. ಈ 4 ಆಪ್ಷನ್ಸ್ ನ ಓದಿ ಫಸ್ಟ್ ಓಕೆ. ಇಲ್ಲಿ ನಿಮ್ಗೆ ಲೇಮ್ ಡಕ್ ಅಂತ ಅವನು ಏನ್ ಮಾಡಿದ್ದಾನೆ, ಅಂಡರ್ಲೈನ್ ಮಾಡಿದ್ದಾನೆ. ಸೊ ನಾವು ಇದನ್ನ ಈ ಕ್ವಶನ್ ಗೆ ರಿಲೇಟ್ ಮಾಡ್ಕೊಂಡು ನಾವು ಓದ್ಬೇಕಾಗತ್ತೆ. ಇಲ್ಲಿ ಏನ್ ಹೇಳ್ತಾ ಇದೆ ಅಂತ ನಿಮ್ಗೆ ಲೇಮ್ ಡಕ್ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ದೀನಿ. ಈಗ ಸುಮ್ನೆ ಇವಾಗ ಓದಿ. ದ ಮ್ಯಾನೇಜಿಂಗ್ ಡೈರೆಕ್ಟರ್ ಅನೌನ್ಸ್ ದಟ್ ಹಿ ವಾಸ್ ಕ್ವಿಟ್ಟಿಂಗ್ ಬಿಕಾಸ್, ಕ್ವಿಟ್ಟಿಂಗ್ ಅಂದ್ರೆ ಬಿಡ್ತಾ ಇದ್ದೀನಿ, he does not want to work in the position where no one else can match his caliber. ಅಂದ್ರೆ ಎಂತ ಕಡೆ ನಂಗೆ ಕೆಲಸ ಮಾಡಕ್ ಇಷ್ಟ ಇಲ್ಲ ನನಗೆ ಇಂತ ಕಡೆ, ಯಾಕಂದ್ರೆ ನನ್ನ ಒಂದು ಇಂಟೆಲಿಜೆಂಟ್ ಗೆ ಯಾರು ಮ್ಯಾಚ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತಪ್ಪಾ? ತಪ್ಪು ಅಲ್ಲ. ಲೇಮ್ ಡಕ್ ಅಂದ್ರೆ ಕುಂಟ ಕೋಳಿ ಅಂತಂದ್ರೆ ಏನು ಆಗದೆ ಇರ್ತಕ್ಕಂಥದ್ದು. ಅಂದ್ರೆ ಕುಂಟ ಕೋಳಿ ಅಂದ್ರೆ ಅರ್ಥ, ಇಲ್ಲಿ ಲೇಮ್ ಡಕ್ ಅಂದ್ರೆ ಅರ್ಥ ಒಳ ಅರ್ಥ ತಗೋಬೇಕು. ಅದ್ರ ಈಗ ಕುಂಟಕ್ಕಿರೋರ್ಗೆ ಏನು ಅಂದ್ರೆ ಅವ್ರ ಕೈಲಿ ಏನೂ ಆಗಲ್ಲ, ಡಿಸೇಬಲ್ಡ್ ಅಂತ ತಿಳ್ಕೊಳ್ಳಿ, ಏನೂ ಆಗಲ್ಲ ಅನ್ನೋ ರೀತಿ. ಅಂದ್ರೆ ಲೂಸರ್, ಏನೂ ಆಗಲ್ಲ ಅಂದ್ರೆ ಲೂಸರ್. ಈಗ ನಿಮಗ್ ತೋರಿಸ್ತೀನಿ ನಾನು. ಲೇಮ್ ಡಕ್ ಅಂದ್ರೆ ಲೂಸರ್, ಫೇಲ್ಯೂರ್, ಇನ್ಕ್ಯುಬೆಂಟ್, ಇನ್ಕಾಂಪಿಟೆಂಟ್, ಹೋಲ್ಡ್ ಓವರ್, ನಾನ್ ಪರ್ಫಾರ್ಮರ್, ನನಗೆ ಪರ್ಫಾರ್ಮ್ ಮಾಡಕ್ ಆಗ್ತಾ ಇಲ್ದೇ ಇರೋ ಒಂದು ನಾನ್ ಪರ್ಫಾರ್ಮರ್ ಓಕೆ. ವೀಕ್ ಅಡ್ಮಿನಿಸ್ಟ್ರೇಷನ್ ಓಕೆ, ಒಂದು ಆಡಳಿತನ ನಡ್ಸಕ್ ಆಗದೆ ಇರ್ತಕ್ಕಂಥವ್ರು. ಸೊ ದಿಸ್ ಇಸ್ ಕಾಲ್ಡ್ ಲೇಮ್ ಡಕ್ ಓಕೆ. ಸೊ ಹಾಗಾಗಿ ಇದು ತಪ್ಪು, ಮೊದಲನೇ ಆಪ್ಷನ್. ಎರಡನೇ ನೋಡಿ, ದ ಮ್ಯಾನೇಜಿಂಗ್ ಡೈರೆಕ್ಟರ್ ಅನೌನ್ಸ್ ದಟ್ he was quitting because he does not want to work in an organization where he is not drawing the salary ಬಗ್ಗೆ ಮಾತಾಡೇ ಇಲ್ಲ ಇಲ್ಲಿ, ಅದಕ್ಕೂ ಸಂಬಂಧ ಇಲ್ಲ. ನೋಡಿದ್ರ ಕಾನ್ ಕೇಸ್. ನೆಕ್ಸ್ಟ್ ಬನ್ನಿ, ದ ಮ್ಯಾನೇಜಿಂಗ್ ಡೈರೆಕ್ಟರ್ ಅನೌನ್ಸ್ ದಟ್ he was quitting because he does not want to involve himself in the unfair business model of the organization. ಅಂದ್ರೆ ಆ ಬಿಸ್ನೆಸ್ ಮಾಡೋದೇ ಚೆನ್ನಾಗಿ, ಅದಕ್ಕೆ ಬಿಡ್ತಾ ಇದ್ದೀನಿ, ಅದ್ರ ಬಗ್ಗೆ ಇಲ್ಲಿ ಹೇಳೇ ಇಲ್ಲ. ಇಲ್ಲಿ ಏನ್ ಹೇಳಿದ್ರೆ ನೋಡಿ, he does not want to be executive in a lame duck ಅಂತ ಹೇಳಿರೋದು. ಅಂದ್ರೆ 4ನೇ ಆಪ್ಷನ್ ರೈಟ್ ಆಗುತ್ತೆ ಇಲ್ಲಿ. The managing director announced that he was quitting because he does not want to be an executive who is disabled and unsuccessful in the organization. Failure, weak administration, unsuccessful ಅಂತ ಹೇಳಿದ್ರೆ ತಾನೆ. This is the right answer. ಹೆಂಗ್ ಗೊತ್ತಾಗುತ್ತೆ? ನಾನು ಹೇಳಿದ್ನಲ್ಲ, ಫಸ್ಟ್ ಈ ಸೆಂಟೆನ್ಸ್ ನ ಓದಿ. ಈ ಓದಿದಾಗ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಿಲ್ವಾ? ಬೇಕಾಗಿಲ್ಲ ಸರ್, ಈ ಕ್ವಶನ್ ಬಿಟ್ಟಾಕಿ ಬನ್ನಿ ನೆಕ್ಸ್ಟ್ ಕ್ವಶನ್ಗೆ, ಇಲ್ಲಿಗೆ ಅರ್ಥ ಆಗ್ತಾ ಹೋಗುತ್ತೆ ನಿಮ್ಗೆ. ಈಗ ನೋಡಿ, ಈ ಒಂದು ಕ್ವಶನ್ ಇದೆ, ಓದಿ ಸರ್. He had to kick his heels for nearly an hour when he went to that firm for an interview. ಅಂದ್ರೆ ಅವನು ಇಂಟರ್ವ್ಯೂಗೆ ಹೋಗಿದ್ದಾನೆ. ಅದಕ್ಕೆ ಫರ್ಮ್ ಅಂದ್ರೆ ಕಂಪನಿ, ಒಂದು ಕಂಪನಿ ಫರ್ಮ್ಗೆ ಹೋಗಿದ್ದಾನೆ ಇಂಟರ್ವ್ಯೂ. he had to kick his heels ಅಂತ ಇದೆ. ಅಂದ್ರೆ ಅವನ ಹೀಲ್ಸ್ ಅಂತಂದ್ರೆ ಅವನ ಕಾಲುಗಳನ್ನ ಅವನ ಅಳ್ಳಾಡ್ಸ್ಕೊಂಡು ಕಿಕ್ ಮಾಡ್ಕೊಂಡು ಕೂತವನೆ ಅಂತ ಏನೋ ಹೇಳ್ತಾ ಇದ್ದಾರೆ ಓಕೆ. ಸೊ ಇಲ್ಲಿಗೆ ಕಿಕ್ ಹಿಸ್ ಹೀಲ್ಸ್ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಅಂದ್ರೆ ಅರ್ಥ ಏನು? ಈಗ ನಾನ್ ನಿಮಗೆ ಅರ್ಥ ಈಗಲೇ ಹೇಳಕ್ ಹೋಗಲ್ಲ. ಈಗ ನಮ್ಗೆ ಗೊತ್ತಿಲ್ಲ ಸರ್, ನನಗೂ ಗೊತ್ತಿಲ್ಲ, ನಾನು ಕನ್ನಡ ಮೀಡಿಯಂ 10th ತನಕ ಗೊತ್ತಿಲ್ಲ. ಈಗ ಏನ್ ಮಾಡ್ತೀನಿ, ಎಲ್ಲಾ ಆಪ್ಷನ್ ಓದ್ತೀನಿ ಓಕೆ, ಎಲ್ಲಾ ಆಪ್ಷನ್ ಓದ್ತೀನಿ. ನಾನು ಹೇಳ್ತಾ ಇರೋದು ಹೆಂಗ್ ಸಾಲ್ವ್ ಮಾಡ್ಬೇಕು ಗೊತ್ತಿಲ್ಲ ಅಂದ್ರೂ ಕೂಡ ಅಂತ. ಈಗ ನೋಡಿ, he had to wait and pass the time aimlessly for an hour when he went to that firm for an interview. ಸೂಪರ್ ಆಗಿದೆ. ನೆಕ್ಸ್ಟ್ ಬನ್ನಿ, he had to negotiate his term and condition for working for an hour when he went to that firm for the interview. ಅಂದ್ರೆ ಎರಡನೇ ಆಪ್ಷನ್ ಏನ್ ಹೇಳ್ತಾ ಇದೆ ಅಂದ್ರೆ, ಕಂಪ್ನಿಗೆ ಹೋಗಿದ್ದೇನೆ, ವರ್ಕಿಂಗ್ ಅವರ್ ನಾನು ಇಷ್ಟು ಕೆಲಸ ಮಾಡೋದು, ಇಷ್ಟು ಗಂಟೆ ಮಾಡ್ತೀನಿ ಅಂತ ನೆಗೋಷಿಯೇಟ್ ಮಾಡ್ತಾ ಇದ್ದೇನೆ ಅಂತಿದೆ. ಆತರ ಏನಾದ್ರು ಮಾಡಕ್ ಸಾಧ್ಯನೇ ಇಲ್ಲ ಅಲ್ವಾ? ಕಂಪ್ನಿ ಕೆಲಸ ಸಿಕ್ಕರೆ ಸಾಕು, ಓವರ್ ಟೈಮ್ ಬೇಕಾದ್ರೂ ಮಾಡ್ತೀವಿ ಅನ್ನೋ ರೀತಿ ಇರ್ತೀವಿ. he had to discuss his salary and perks for an hour when he went to the firm for an interview. ನೋಡಿ, ಸ್ಯಾಲ್ರಿ ಬಗ್ಗೆ ಮಾತಾಡ್ತಾ ಇದ್ದಾನೆ ಸರ್ ಅವನು. ಪರ್ಕ್ಸ್ ಅಂದ್ರೆ ಅವನ ಸ್ಯಾಲ್ರಿ, ಅವನ್ ಕೊಡ್ತಕ್ಕಂತ ಒಂದು ಬೇರೆ ಬೇರೆ
ಓಕೆ, ಅಡ್ವಾಂಟೇಜಸ್ ಗಳೇನಿದೆ ಅದ್ರ ಬಗ್ಗೆ 1 hour ತನಕ ಡಿಸ್ಕಸ್. ಅದಕ್ಕೂ ಕಿಕ್ ಹಿಸ್ ಹೀಲ್ಸ್ ಗೂ ಸಂಬಂಧ ಇಲ್ಲ. ಓಕೆ, ನೋಡಿದ್ರ he had to face the group discussions for an hour, around an hour when he went to the for interview. ಸೊ ಗ್ರೂಪ್ ಡಿಸ್ಕಷನ್ ತನಕ ಕೂತಿದ್ದಾನೆ ಅಂತ ತಪ್ಪು. ಆಪ್ಷನ್ 1 ರೈಟ್. ಹೆಂಗ್ ರೈಟ್ ಸರ್ ನೋಡಿ, he had to wait and pause the time aimlessly for an hour when he went to that firm for an interview. ಕಿಕ್ ಹಿಸ್ ಹೀಲ್ಸ್ ಅಂದ್ರೆ ಏನ್ ಗೊತ್ತಾ, ಕಾಲ್ ಅಲ್ಲಾಡ್ಸ್ಕೊಂಡ್ ಕೂತಿದ್ಯಾ ಅಂದ್ರೆ ಅರ್ಥ ಏನು ಸರ್, ನಿನಗ್ ಮಾಡಕ್ಕೆ ಕೆಲ್ಸ ಇಲ್ಲ ಅಂತ. ಮಾಡಕ್ಕೆ ಕೆಲಸವಿಲ್ದರೋ ಕೈ ಕಾಲ್ ಅಲ್ಲಾಡ್ಸ್ಕೊಂಡು ಕೂತಿರ್ತಾರೆ, ಎಲ್ಲಾನು ಅಲ್ಲಾಡ್ಸ್ಕೊಂಡು ಕೂತಿರ್ತಾರೆ. ಸೊ ಕಿಕ್ ಹಿಸ್ ಹೀಲ್ಸ್ ಅಂದ್ರೆ ಅರ್ಥ, ಇಂಟರ್ವ್ಯೂಗೆ ಹೋಗಿದ್ದಾನೆ, ವೇಟ್ ಮಾಡ್ತಾ ಇದ್ದಾನೆ ಅಲ್ಲಿ. ಇಂಟರ್ವ್ಯೂ ಇವನ್ ಬರಕ್ಕೆ 1 hour ಗಿಂತ ಜಾಸ್ತಿ ಟೈಮ್ ತಗೋತಾ ಇದೆ. ಸೊ ಇವನು ಟೈಮ್ ಪಾಸ್ ಮಾಡ್ತಾ ಇದ್ದಾನೆ, ಕೂತ್ಕೊಂಡು ಕಾಲ್ ಅಲ್ಲಾಡ್ಸ್ಕೊಂಡು ಕೂತಿದ್ದಾನೆ ಅಂತ ಅರ್ಥ. ಅರ್ಥ ಆಯ್ತಲ್ಲ? ಸೊ ಆಪ್ಷನ್ 1 ನೋಡಿದ್ರೆ ಹಿಂಗೆ ಸಾಲ್ವ್ ಮಾಡ್ಬೇಕು ಕ್ವಶನ್ ಸ್ನೇಹಿತರೆ, ಹಿಂಗೆ ಸಾಲ್ವ್ ಮಾಡ್ಬೇಕು. ಈ ಕಂಪ್ಲೀಟ್ ನಿಮ್ಗೆ ಈ ಒಂದು ಅರ್ಥ ಗೊತ್ತಾಗ್ಲಿಲ್ಲ, ಈ ಅಂಡರ್ಲೈನ್ ಒಳಗಿನ ನುಡಿಗಟ್ಟಿನ ಅರ್ಥ ಅಂದ್ರೆ ನೀವು ಕಂಪ್ಲೀಟ್ ಸೆಂಟೆನ್ಸ್ ಓದ್ಬೇಕಾಗತ್ತೆ. ಕಂಪ್ಲೀಟ್ ಸೆಂಟೆನ್ಸ್ ಏನ್ ಮೀನಿಂಗ್ ಕೊಡ್ತಾ ಇದೆ ಅಂತ ಗೊತ್ತಾದಾಗ ಆ ನುಡಿಗಟ್ಟಿನ ಒಳಗಿನ ಅರ್ಥ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಅರ್ಥ ಆಯ್ತಲ್ವಾ? ಇನ್ನು ಒಂದಷ್ಟು ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಪಾಸ್ ಟೈಮ್ ಐಡಲಿ ವೈಲ್ ಹ್ಯಾವಿಂಗ್ ಟು ವೇಟ್ ಫಾರ್ ಸಮ್ ಒನ್ ಆರ್ ಸಮಥಿಂಗ್ ಅಂತ ಅಂದ್ರೆ, ಯಾರನ್ನಾರು ಕಾಯ್ಕೊಂಡ್ ಕೂತ್ಕೋಬೇಕಾದ್ರೆ ನಾ ಕಲ್ಲಲ್ಲಿ ಆಡ್ತಾ ಕೂತಿರ್ತೀವಲ್ಲ, ಕಾಯ್ಕೊಂಡು ಟೈಮ್ ಇನ್ನೂ ಆಗಿಲ್ಲ ಅವ್ರು ಬರಬೇಕು ಅಂತ, ದಟ್ ಈಸ್ ಕಾಲ್ಡ್ ಕಿಕ್ ಹಿಸ್ ಹೀಲ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬನ್ನಿ ಸರ್. ಈಗ ನೋಡಿ ಸೇಮ್ ವೇ ಈಗ ನಾನು ಹೇಳ್ದೆ ಹಂಗೆ ಸಾಲ್ವ್ ಮಾಡ್ಬೋದಿತ್ತು ನೋಡಿ. ನೌ ದ ಮ್ಯಾನೇಜ್ಮೆಂಟ್ ಹ್ಯಾಸ್ ಅಂಡರ್ಸ್ಟುಡ್ ದಟ್ ದ ನ್ಯೂ ಎಂಪ್ಲಾಯಿ ಇಸ್ ಡೈಮಂಡ್ ಇನ್ ದ ರಫ್. ಅಂದ್ರೆ ಮ್ಯಾನೇಜ್ಮೆಂಟ್ ಗೊತ್ತಾಗಿದೆ, ಡೈಮಂಡ್ ಅಂತ ಯಾವಾಗ ಕೇಳ್ತೀವಿ ಸರ್ ಅಂದ್ರೆ ಅಷ್ಟು ಬೆಲೆ ಬಾಳದು ನಮ್ಗೆ. ಓಕೆ, ಸಿಕ್ಕಿರ್ತಕ್ಕಂಥದ್ದು ನ್ಯಾಚುರಲಿ. ರಫ್ ಅಂದ್ರೆ ಡೈಮಂಡ್ ಇನ್ ದ ರಫ್ ಅಂದ್ರೆ ನ್ಯಾಚುರಲಿ ಸಿಕ್ಕಿರ್ತಕ್ಕಂಥದ್ದು ಅಂದ್ರೆ ಅನ್ಪಾಲಿಶ್ಡ್ ಅಂತ ಕರಿತೀವಿ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಅನ್ಪಾಲಿಶ್ಡ್ ಅಂತ ಕರಿತೀವಿ. ಈ ಬರೀ ಅಕಸ್ಮಾತ್ ಅವನು ನಿಮ್ಮ ಒಂದೊಂದ್ಸಲ ಕೇಳಿರ್ತಾನೆ, ಹಳೇ ಕ್ವಶನ್ ಪೇಪರ್ ನೋಡಿ 2013-14 ಹಿಂಗೆ ಕೊಡ್ತಿದ್ದ, ಬರೀ ಡೈಮಂಡ್ ಇನ್ ದ ರಫ್ ಅಂತ ಕೊಟ್ಬಿಟ್ಟು ಇದಕ್ಕೆ ಐಡಿಯಾಮ್ಸ್ ಫ್ರೇಸಸ್ ಒಳ ಅರ್ಥ ಏನು ಅಂತ ಕೇಳ್ತಿದ್ದ. ಈಗ ಆತರ ಕೇಳ್ತಾರಲ್ಲ, ಈಗ ರೀಸೆಂಟ್ 2-3 ವರ್ಷದ ಈ ರೀತಿ ಈಗ ಏನ್ ಕ್ವಶನ್ ಇದೆ ನೋಡಿ, ಇದು ಈ ರೀತಿ ಕೇಳ್ತಾ ಇದ್ದಾನೆ. ಸೊ ಈಗ ಬರೀ ಡೈಮಂಡ್ ಇನ್ ದ ರಫ್ ಅಂತ ಕೇಳಿದಾಗ ಬೇರೆ ಮೀನಿಂಗ್ ಕೊಟ್ಬಿಡುತ್ತೆ. ಈ ಕಂಪ್ಲೀಟ್ ಸೆಂಟೆನ್ಸ್ ಓದಿದಾಗ ನಿಮ್ಗೆ ಬೇರೆ ಮೀನಿಂಗ್ ಕೊಡುತ್ತೆ. ಈ ಕ್ವಶನ್ ಅಲ್ಲಿ ಅದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಈಗ ಆಪ್ಷನ್ಸ್ ಓದೋಣ ಫಸ್ಟ್. ನೌ ದ ಮ್ಯಾನೇಜ್ಮೆಂಟ್ ಹ್ಯಾಸ್ ಅಂಡರ್ಸ್ಟುಡ್ ದಟ್ ನ್ಯೂ ಎಂಪ್ಲಾಯಿ ಮೇ ಬಿ ಕಾಂಪಿಟೇಟಿವ್ ಬಟ್ ವುಡಂಟ್ ಅಂಡರ್ಟೇಕ್ ದ ಟಾಸ್ಕ್ ಟು ಫಿನಿಶ್ ಇಟ್. ಅಂದ್ರೆ ಹೊಸ ಒಬ್ಬ ಕೆಲಸಗಾರ ಎಂಪ್ಲಾಯಿ ಏನ್ ಬಂದಿದ್ದಾನೆ, ಅವನು ಕಾಂಪಿಟೇಟಿವ್ ಚೆನ್ನಾಗಿ ಮಾಡ್ತಾನೆ, ಬಟ್ ಕೆಲಸ ಮಾಡಕ್ಕೆ ಈ ಅಂಡರ್ಟೇಕ್ ಟಾಸ್ಕ್ ಅಂದ್ರೆ ಆ ಟಾಸ್ಕ್ ನ ತಗೊಂಡು ಫಿನಿಶ್ ಮಾಡಕ್ ಆಗ್ತಾ ಇಲ್ಲ ಅಂತಿದೆ. ಅದಕ್ಕೂ ಡೈಮಂಡ್ಗೂ ಸಂಬಂಧ ಇದೆಯಾ? ಬೆಲೆ ಬಾಳದು ಸಂಬಂಧ ಇಲ್ಲ. Now the management has come to know that the new employee is good at heart and competence does not matter. Matter ಗೂ heart ಗೂ ಸಂಬಂಧನ ಇಲ್ಲ. Okay, next ಬನ್ನಿ. Now the management has realized that the new employee is rich fellow, okay, and working as he wants to sharpen his skills. ಅಂದ್ರೆ ಅವನು ರಿಚ್ ಫೆಲೋ, ಅದು ಕೆಲಸದಲ್ಲಾಗಿರ್ಲಿ ಅವನು ದುಡ್ಡಲ್ಲಾಗ್ಲಿ ಅದ್ರ ಬಗ್ಗೆ ಬೇಕಾಗಿಲ್ಲ. ಆದ್ರೆ he wants to sharpen his skills, ಅವನ ಕೌಶಲ್ಯವನ್ನು ಶಾರ್ಪ್ ಮಾಡ್ಕೋತಾ ಇದ್ದಾನೆ ಕೆಲಸ ಮಾಡ್ಕೊಂಡು ಅಂತಿದೆ. ಸೊ ಅದಕ್ಕೂ ಇದಕ್ಕೂ ಸಂಬಂಧನ ಇಲ್ಲ ಸರ್. ಹೆಂಗ್ ಹೇಳ್ತೀರಾ ಸರ್? ಈಗ 4ನೇ ಆಪ್ಷನ್ ಓದಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೌ ದ ಮ್ಯಾನೇಜ್ಮೆಂಟ್ ಹ್ಯಾಸ್ ರಿಯಲೈಸ್ ದಟ್ ದ ನ್ಯೂ ಎಂಪ್ಲಾಯಿ ಹ್ಯಾಸ್ ಎಕ್ಸೆಪ್ಷನಲ್ ಕ್ವಾಲಿಟಿ. ಒಳ್ಳೆ ಕ್ವಾಲಿಟಿಗಳು ಇಟ್ಕೊಂಡಿದ್ದಾನ ಅವನು, ಯಾರತ್ರ ಇಲ್ದಿರೋದು ಎಕ್ಸೆಪ್ಷನಲ್ ಕ್ವಾಲಿಟಿ. when it comes to work and he is really an asset to the company. ಅವನು ನಮ್ಮ ಕಂಪನಿಗೆ ಒಂದು ಅಸೆಟ್ ಅಂದ್ರೆ ಬೆಲೆ ಬಾಳ್ತಕ್ಕಂಥವನು ಅಂತ ಅರ್ಥ, ನಮಗೆ ಬೇಕಾಗಿರ್ತಕ್ಕಂಥ ಒಂದು ಒಳ್ಳೆಯ ವಸ್ತು ಅಂತ ಅರ್ಥ. ಸೊ ಡೈಮಂಡ್ ಇನ್ ದ ರಫ್ ಅಂದ್ರೆ ಡೈಮಂಡ್ ಅಂದ್ರೆ ಬೆಲೆ ಬಾಳತಕ್ಕಂಥದ್ದು ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕಂಪ್ಲೀಟ್ ಸೆಂಟೆನ್ಸ್ ಅರ್ಥ ಮಾಡ್ಕೊಳ್ಳಿ. ನೌ ದ ಮ್ಯಾನೇಜ್ಮೆಂಟ್, ಈಗ ನೋಡಿ ಈ ಕ್ವಶನ್ ಓದಿ ಈಗ. ನೌ ದ ಮ್ಯಾನೇಜ್ಮೆಂಟ್ ಹ್ಯಾಸ್ ಅಂಡರ್ಸ್ಟುಡ್ ದಟ್ ದ ನ್ಯೂ ಎಂಪ್ಲಾಯೀಸ್ ಡೈಮಂಡ್ ಇನ್ ದ ರಫ್ ಅಂದ್ರೆ ನಮಗೆ ಏನೋ ನ್ಯಾಚುರಲ್ ಆಗಿ ಅಥವಾ ಆರ್ಟಿಫಿಷಿಯಲ್ ಡೈಮಂಡ್ ಇನ್ ದ ರಫ್ ಅಂದ್ರೆ ಸಿಕ್ಕಿರ್ತಕ್ಕಂಥದ್ದು ಅನ್ಪಾಲಿಶ್ ಡೈಮಂಡ್ ಎಷ್ಟು ಬೆಲೆ ಬಾಳುತ್ತೆ. ಸೊ ಆತರ ನಮ್ಮ ಕಂಪ್ನಿಗೆ ಅಂತ ಇವನೊಬ್ಬ ಅಸೆಟ್ ಅಂತ ಕಂಪನಿಗೆ. ಸೊ 4ನೇ ಆಪ್ಷನ್ ರೈಟ್. ಇಲ್ಲಿ ನಾನು ನಿಮ್ಗೆ ಒಂದು ಡಿಫರೆನ್ಸ್ ಹೇಳ್ತೀನಿ ನೋಡಿ ಸ್ನೇಹಿತರೆ. ಇದು ಒಂದು ಸೆಂಟೆನ್ಸ್ ಅಲ್ಲಿ ಇದ್ದಾಗ ಬೇರೆ ಮೀನಿಂಗ್ ಕೊಡ್ತು. ಓಕೆ, ಅಕಸ್ಮಾತ್ ಬರೀ ಇದೊಂದೇ ಕೇಳಿದ್ರೆ ಅವನು ಒಂದೊಂದ್ಸಲ ಕೇಳ್ಬಿಡ್ತಾನೆ, ಒಂದ್ಸಲ ಈ ತರ ಡೈಮಂಡ್ ಇನ್ ದ ರಫ್ ಇದರ ಒಳ ಅರ್ಥ ಏನು ಅಂತ ಕೇಳ್ಬಿಡ್ತಾನೆ. ಬರೀ ಇಷ್ಟು ಮಾತ್ರ ಕೊಟ್ಟಿದ್ರೆ ಆಗ ಒಳ ಅರ್ಥ ಚೇಂಜ್ ಆಗುತ್ತೆ. ಡೈಮಂಡ್ ಇನ್ ದ ರಫ್ ಅಂದ್ರೆ ಅನ್ಪಾಲಿಶ್ಡ್ ಅಂತ. ಅಂದ್ರೆ ಅನ್ಪಾಲಿಶ್ ಅಂದ್ರೆ ಏನು ಅಂದ್ರೆ ಅವನ್ಗೆ ಪೊಟೆನ್ಶಿಯಲ್ ಇದೆ, ಆದ್ರೆ ಅವ್ನ್ ಮಾಡಕ್ಕಂತ ಕೆಲಸ ಸಾಮರ್ಥ್ಯ ಇದೆ, ಆದ್ರೆ ಮಾಡಕ್ಕಾಗಲ್ಲ. ಯಾಕಂದ್ರೆ
ಅನ್ಪಾಲಿಶ್ಡ್ ಅಂದ್ರೆ ಅದನ್ನ ಪಾಲಿಶ್ ಮಾಡ್ಬೇಕು, ಅವನ ಸ್ಕಿಲ್ಸ್ ನ ನಾವೇನ್ ಮಾಡ್ಬೇಕು, ಟ್ರೈನಿಂಗ್ ಕೊಡ್ಬೇಕು ಅನ್ನೋ ರೀತಿ. ಓಕೆ, ಅರ್ಥ ಆಯ್ತಲ್ಲ? ಸಮ್ ಒನ್ ಆರ್ ಸಮಥಿಂಗ್ ವಿತ್ ಪೊಟೆನ್ಶಿಯಲ್ ಆರ್ ಟ್ಯಾಲೆಂಟ್ ಬಟ್ ಲ್ಯಾಕಿಂಗ್ ಟ್ರೈನಿಂಗ್ ಆರ್ ಪಾಲಿಶ್ ಅಂತ. ಅದಕ್ಕೆ ಹೇಳೋದು ಅನ್ಪಾಲಿಶ್ಡ್ ರಫ್ ಅಂತಂದ್ರೆ ಏನು, ಡೈಮಂಡ್ ಸಿಕ್ತಾಗ ಏನಾಗಿರುತ್ತೆ ಸರ್, ಅದು ಡೈಮಂಡ್ ಪಾಲಿಶ್ ಆಗಿರಲ್ಲ, ಹೆಂಗೆಂಗೋ ಯಾವ್ದಾದ್ರು ಶೇಪ್ ಅಲ್ಲಿ ಯಾವ್ದಾದ್ರು ರೀತಿ ಇರುತ್ತೆ, ಮಣ್ಣಿರುತ್ತೆ, ಅದನ್ನೆಲ್ಲ ಪಾಲಿಶ್ ಮಾಡಿ ತೆಗೆದು ಒಳ್ಳೆ ಡೈಮಂಡ್ ಸಿಗೋದು. ಸೊ ಇಲ್ಲಿ ಅರ್ಥ ನಾನ್ ನಿಮ್ಗೆ ಏನ್ ಹೇಳಕ್ ಬರ್ತಾ ಇದೀನಿ ಅಂದ್ರೆ, ಇದೊಂದೇ ಕೇಳಿದ್ರೆ, ಬರೀ ಇದೊಂದೇ ಕೇಳಿದ್ರೆ ಅರ್ಥ ಬೇರೆ ಆಗುತ್ತೆ, ಈ ಸೆಂಟೆನ್ಸ್ ಜೊತೆ ಕೇಳಿರೋದಕ್ಕೆ ಅರ್ಥ ಬೇರೆ ಆಗುತ್ತೆ. ಸೊ ನೋಡಿ, ಇಲ್ಲಿ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, ಯಾವಾಗ್ಲೂ ಈ ತರ ಕ್ವಶನ್ಸ್ ಬಂದ್ರೆ ಈಸಿ. ಯಾವ ತರ ಸರ್? ಈ ತರ ಕ್ವಶನ್ಸ್ ಬಂದ್ರೆ ಈಸಿ ನಮ್ಗೆ, ಯಾಕಂದ್ರೆ ಈ ಪದದ ಅರ್ಥ ಗೊತ್ತಿಲ್ಲ ಅಂದ್ರೂ ಕೂಡ, ಓಕೆ, ಈ ಪದದ ಅರ್ಥ ಈಗ ಇದನ್ನ ಅಳಿಸ್ತೀನಿ ನೋಡಿ, ಈ ಪದದ ಅರ್ಥ ನನಗೆ ಗೊತ್ತಿಲ್ಲ ಅಂದ್ರೂ ಕೂಡ ಸರ್, ಈ ಪದದ ಅರ್ಥ ನನಗೆ ಗೊತ್ತಿಲ್ಲ ಅಂದ್ರೂ ಕೂಡ ಏನ್ ಮಾಡ್ತೀನಿ ನಾನು, ಈ ಸೆಂಟೆನ್ಸ್ ನ ಫುಲ್ ಓದಿ ನಾನು ಅರ್ಥ ಮಾಡ್ಕೊಂತೀನಿ. ಈ ಸೆಂಟೆನ್ಸ್ ನ ನಾನು ಫುಲ್ ಓದಿ ಏನ್ ಮಾಡ್ತೀನಿ ಸರ್, ಅರ್ಥ ಮಾಡ್ಕೊಂತೀನಿ. ಓಕೆ, ಅರ್ಥ ಮಾಡ್ಕೋತೀನಿ. ಸೊ ಹಾಗಾಗಿ ನಮ್ಗೆ ಈ ತರ ಸೆಂಟೆನ್ಸ್ ಕೊಟ್ರೆ ಎಕ್ಸಾಮ್ ಅಲ್ಲಿ ಈಸಿ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಈ ಕಂಪ್ಲೀಟ್ ಸೆಂಟೆನ್ಸ್ ನ ಓದಿ ನಾವು ಅರ್ಥ ಮಾಡ್ಕೊಂಡಾಗ ಒಳ ಅರ್ಥ ನಮ್ಗೆ ಗೊತ್ತಾಗ್ಬಿಡುತ್ತೆ. ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ಟ್ರಿಕ್ ಅಂತಾನೆ ಹೇಳ್ಬೋದು, ಸ್ಮಾರ್ಟ್ ವೇ ಆಫ್ ಸಾಲ್ವಿಂಗ್ ಕ್ವಶನ್ ಅಂತ ಹೇಳ್ಬೋದು. ಡೋಂಟ್ ವರಿ, ಇನ್ನೊಂದಷ್ಟು ಕ್ವಶನ್ ತಗೋತೀನಿ ಇದ್ರ ಬಗ್ಗೆ, ಆಮೇಲೆ ಡಿಸ್ಕಸ್ ಮಾಡೋಣ. ಈಗ ಟೈಪ್ 2 ಬಗ್ಗೆ ಡಿಸ್ಕಸ್ ಮಾಡ್ತೀನಿ ನಾನು. ಟೈಪ್ 2 ಟೈಪ್ ಆಫ್ ಕ್ವಶನ್, ಐಡಿಯಾಮ್ಸ್, ಒಳ ಅರ್ಥಗಳು. ಇಲ್ಲಿ ಏನು ಅಂದ್ರೆ, ಈ ಐಡಿಯಾಮ್ಸ್ ಮತ್ತೆ ಫ್ರೇಸಸ್, ಐಡಿಯಾಮ್ಸ್ ಫ್ರೇಸಸ್ ಅಂದ್ರೆ ಒಳ ಅರ್ಥ, ನುಡಿಗಟ್ಟು. ಓಕೆ, ಇಲ್ಲಿ ಇದು ಬೇರೆ ರೀತಿ ಕ್ವಶನ್. ಹೆಂಗ್ ಕೇಳಿದಾನೆ ಅಂದ್ರೆ, ಒಂದು ಈಗ ಗಾದೆ ಅಥವಾ ನುಡಿಗಟ್ಟನ್ನ ಪೂರ್ತಿ ಮಾಡಿ ಅನ್ನೋ ರೀತಿ ಕಂಪ್ಲೀಟ್ ಮಾಡ್ಬೇಕು. ಈಗ ಎಕ್ಸಾಂಪಲ್ ನೋಡಿ, ಒಂದು ಎಕ್ಸಾಂಪಲ್ ಕೂಡ ಕೊಡ್ತಾನೆ ಅವನು. ಬರ್ಡ್ಸ್ ಆಫ್ ಫೆದರ್ ಡ್ಯಾಶ್ ಅಂತ ಕೊಟ್ಟಿದ್ದಾನೆ. ಇದೊಂದು ನುಡಿಗಟ್ಟನ್ನ ಕಂಪ್ಲೀಟ್ ಮಾಡ್ಬೇಕು. ಫ್ಲೈ ಇನ್ ಅ ಫಾರ್ಮೇಶನ್, ಫ್ಲಾಕ್ ಟುಗೆದರ್, ಫ್ಲೈ ಟುಗೆದರ್, ಫ್ಲಾಕ್ಸ್ ಇನ್ ಅ ವೈಲ್ಡ್ನೆಸ್ ಅಂತಿದೆ. ಇಲ್ಲಿ ರೈಟ್ ಆನ್ಸರ್ ಅವನೇ ಕೊಟ್ಟಿದ್ದಾನೆ, ಆಪ್ಷನ್ 2 ಅಂತ. ಫ್ಲಾಕ್ ಟುಗೆದರ್ ಅಂತ ಅರ್ಥ. ಅಂದ್ರೆ ಬರ್ಡ್ಸ್ ಆಫ್ ಎ ಫೆದರ್ ಫ್ಲಾಕ್ ಟುಗೆದರ್ ಅಂದ್ರೆ, ಬರ್ಡ್ ಆಫ್ ಎ ಫೆದರ್ ಅಂದ್ರೆ ಅದರ 2 ರೆಕ್ಕೆಗಳು ಏನಿದೆ ಸರ್, ರೆಕ್ಕೆಗಳು ಒಟ್ಟಿಗೆ ಬಡಿತವೆ ಅಂತ ಅರ್ಥ. ಇದು ಕಂಪ್ಲೀಟ್ ಮಾಡ್ಬೇಕು. ಓಕೆ ನೋಡಿ, ಇದು ಯಾವ ತರ ಅಂದ್ರೆ ಟೈಪ್ 2 ಕ್ವಶನ್ಸ್. ಇದನ್ನ ಕಂಪ್ಲೀಟ್ ಮಾಡ್ಬೇಕು ನೀವು ನುಡಿಗಟ್ಟುನ. ಆದ್ರೆ ಈ ನುಡಿಗಟ್ಟು ಅರ್ಥ ಕೇಳಿಲ್ಲ, ಬಟ್ ನಾವು ಅರ್ಥ ತಿಳ್ಕೋಬೇಕು. ಯಾಕಂದ್ರೆ ನಾಳೆ ದಿನ ಇದೇ ಕ್ವಶನ್ ಏನ್ ಮಾಡ್ಬೋದು, ಅವನ ಕಂಪ್ಲೀಟ್ ಅವನೇ ನುಡಿಗಟ್ಟು ಕೊಟ್ಬಿಟ್ಟು ಇದರ ಅರ್ಥ ಏನು ಅಂತ ಕೇಳಬಹುದು. ಹಿಂಗೆ ಮಾಡೋದು KPSC ಅವ್ರು ಏನ್ ಮಾಡ್ತಾರೆ, ಸ್ವಲ್ಪ ಚೇಂಜ್ ಮಾಡ್ತಾರೆ ಕ್ವಶನ್ಸ್ ನ ಅಷ್ಟೇ, ಸಿಂಪಲ್. ಸೊ ಇದ್ರ ಅರ್ಥ ಏನು ಅಂದ್ರೆ, ಬರ್ಡ್ಸ್ ಆಫ್ ಅ ಫೆದರ್ ಫ್ಲಾಕ್ ಟುಗೆದರ್ ಅಂದ್ರೆ ಅರ್ಥ ಏನು ಅಂದ್ರೆ, 2 ರೆಕ್ಕೆಗಳು ಒಟ್ಟಿಗೆ ಬಡಿತವೆ ಅಂದ್ರೆ ಯಾರಿಗೆ ಸೇಮ್ ಇಂಟ್ರೆಸ್ಟ್ ಇರುತ್ತೆ, ಸಿಮಿಲರ್ ಟೈಪ್, ಸೇಮ್ ಪರ್ಸನಾಲಿಟಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದಷ್ಟು ಜನ ಫ್ರೆಂಡ್ಸ್ ಇರ್ತಾರೆ, ಇವ್ರು ಒಟ್ಟಿಗೆ ಫ್ರೆಂಡ್ಸ್ ಆಗಕ್ ಸಾಧ್ಯ, ಅವ್ರದ ಥಿಂಕಿಂಗ್ ಸೇಮ್ ಇರುತ್ತೆ, ಅವ್ರದ್ದು ಒಂದು ಕೋಇನ್ಸಿಡೆನ್ಸ್ ಆಗಿರುತ್ತೆ, ಇಂಟ್ರೆಸ್ಟ್ ಸೇಮ್ ಇರುತ್ತೆ, ಹಾಗಾಗಿ ಒಟ್ಟಿಗೆ ಇರಕ್ ಸಾಧ್ಯ. ಸಿಮಿಲರ್ ಇಂಟ್ರೆಸ್ಟ್, ಸಿಮಿಲರ್ ಟೈಪ್, ಅರ್ಥ ಆಯ್ತಲ್ಲ, ಆ ಮೀನಿಂಗ್ ಕೊಡುತ್ತೆ. ಈಗ ನಾವು ಕ್ವಶನ್ ಬಂದ್ಬಿಡ್ತೇನೆ. ಈಗ ಕ್ವಶನ್ ಏನಿದೆ ಅದು ಎಕ್ಸಾಂಪಲ್ ಅವನೇ ಕೊಟ್ಟಿದ್ದ. ಈ ಕ್ವಶನ್ ನೋಡಿ, ಲೆಟ್ ಬೈಗೋನ್ಸ್ ಡ್ಯಾಶ್ ಅಂತ ಕೊಟ್ಟಿದ್ದಾನೆ. ಓಕೆ, ಲೆಟ್ ಬೈಗೋನ್ಸ್, ಅದನ್ನ ಕಂಪ್ಲೀಟ್ ಮಾಡ್ಬೇಕು ನುಡಿಗಟ್ಟದ. ಬಿ ಬೈಗೋನ್ಸ್, ಕಮ್ ಅಪಾನ್, ಮೂವ್ ಆನ್, ಹ್ಯಾಂಗ್ ಆನ್. ರೈಟ್ ಆನ್ಸರ್ ಇಲ್ಲಿ ಬಿ ಬೈಗೋನ್ಸ್. ಅಂದ್ರೆ ಅರ್ಥ ಏನು ಅಂದ್ರೆ, ಲೆಟ್ ಬೈಗೋನ್ಸ್ ಬಿ ಬೈಗೂನ್ಸ್ ಅಂತ. ಅಂದ್ರೆ ಅರ್ಥ ಇಲ್ಲಿ ಬೈಗೋನ್ಸ್ ಅಂದ್ರೆ ಬರೀ ಇದೊಂದಕ್ಕೆ ಅರ್ಥ ನೋಡೋದಾದ್ರೆ, ಹಿಂದಿನ ಕಾಲ ನಾವೇನ್ ಮಾಡಿದ್ವಿ ಅದು. ಓಕೆ, ಹಿಂದಿನ ನಡೆದಿರ್ತಕ್ಕಂಥದ್ನ ಅಂದ್ರೆ ಇಲ್ಲಿ ಲೆಟ್ ಬೈಗೋನ್ಸ್ ಬಿ ಬೈಗೋನ್ಸ್ ಅಂದ್ರೆ ಹಿಂದೆ ಏನಾಗಿದೆ ಅದ್ ಹಂಗೆ ಹಿಂದೆನೆ ಉಳ್ಕೊಳ್ಳಿ ಅನ್ನೋ ರೀತಿ. ಅಂದ್ರೆ ಹಿಂದೆ ನಡೆದಿರ್ತಕ್ಕಂಥದ್ದು ಮರೆತು ಬಿಡೋಣ, ಫರ್ಗಿವ್, ಕ್ಷಮಿಸಿ ಬಿಡೋಣ, ಫರ್ಗೆಟ್, ಏನ್ ಬೇಕಾದ್ರೆ ಹೇಳ್ಬೋದು ನೋಡಿ. ಟು ಫರ್ಗಿವ್ ಸಮ್ ಒನ್ ಫಾರ್ ಸಮಥಿಂಗ್ ಡನ್ ಫಾರ್ ಎ ಡಿಸ್ಅಗ್ರಿಮೆಂಟ್ ಅಂಡ್ ಫರ್ಗೆಟ್ ಅಬೌಟ್ ಇಟ್. ಐ ನೋ ವಿ ಹ್ಯಾವ್ ಹ್ಯಾಡ್ ಅವರ್ ಫೈಟ್ ಓವರ್ ದ ಇಯರ್. ಅಂದ್ರೆ ಇವೊಂದಿಬ್ರು ಜಗಳ ಆಡಿರ್ತಾರೆ A&B ತುಂಬಾ ವರ್ಷದ ಹಿಂದೆ. ಓಕೆ, ಅದನ್ನ ಮರೆತು ಬಿಡ್ಬೇಕು ಮತ್ತೆ ಕ್ಷಮಿಸ್ಬಿಡ್ಬೇಕು ಅನ್ನೋದಕ್ಕೆ ಏನಂತ ಕರಿತೀವಿ, ಐ ಥಿಂಕ್ ಇಟ್ಸ್ ಟೈಮ್ ವಿ ಲೆಟ್ ಬೈಗೋನ್ಸ್ ಬಿ ಬೈಗೋನ್ಸ್. ಅಂದ್ರೆ ಏನ್ ಹಳೆದು ಆಗಿದೆ ಇಂದ ಅದನ್ನ ಹಂಗೆ ಮರ್ತು ಬಿಡೋಣ, ಅದನ್ನಲ್ಲೇ ಬಿಟ್ಬೋಣ ಅನ್ನೋ ರೀತಿ. ಸೊ ಇಲ್ಲಿ ಕಂಪ್ಲೀಟ್ ಸೆಂಟೆನ್ಸ್ ಏನು, ಲೆಟ್ ಬೈಗೋನ್ಸ್ ಬಿ ಬೈಗೋನ್ಸ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಬನ್ನಿ ಸರ್. ನೋಡಿ, ಇದು ಸೂಪರ್ ಆಗಿದೆ. ನಾನು ಇದನ್ನ ನೋಡಿ, ಇದನ್ನು ಕೂಡ ನಿಮಗೆ ವೆರಿ ಇಂಪಾರ್ಟೆಂಟ್. ಈಗ ಜಾಕ್ ಆಫ್ ಆಲ್ ಟ್ರೇಡರ್ಸ್ ಮಾಸ್ಟರ್ ಡ್ಯಾಶ್ ಅಂತ ಕೊಟ್ಟಿದ್ದಾನೆ. ಇದನ್ನೇ ಕ್ವಶನ್ ನ ಬೇರೆ ಕಡೆ ಇನ್ನೊಂದ್ ಕಡೆ ನೋಡಿದ್ದೀನಿ. ಹೆಂಗ್ ಕೇಳಿದಾನೆ ಅಂದ್ರೆ, ಜಾಕ್ ಆಫ್ ಆಲ್ ಟ್ರೇಡರ್ಸ್ ಅಂತ ಕೊಡ್ತಾನೆ ಸರ್. ಟ್ರೇಡ್ಸ್, ಜಾಕ್ ಆಫ್ ಆಲ್ ಟ್ರೇಡ್ಸ್ ಅಂತ ಕೊಟ್ಟು ಅಂಡರ್ಲೈನ್ ಮಾಡಿ ಈ ನುಡಿಗಟ್ಟಿನ ಅರ್ಥ ಏನು ಅಂತ ಕೇಳಿರ್ತಾನೆ. ಇಲ್ಲಿ ನೋಡಿ, ಈ ನುಡಿಗಟ್ಟಿನ ಅರ್ಥ ಜಾಕ್ ಆಫ್ ಆಲ್ ಟ್ರೇಡ್ಸ್ ಅಂದ್ರೆ
ಇವನು ಸಕಲ ಅಂದ್ರೆ ಇವನು ಎಲ್ಲಾ ರೀತಿಯಾದ ಕೆಲಸಗಳನ್ನು ಮಾಡಬಲ್ಲವನಿಗೆ ಜಾಕ್ ಆಫ್ ಆಲ್ ಟ್ರೇಡ್ಸ್ ಅಂತ ಕರಿತೀವಿ. ಆದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾನೆ ಈ ಕ್ವಶನ್ ಅಂದ್ರೆ ನುಡಿಗಟ್ಟಿನ ಕಂಪ್ಲೀಟ್ ಮಾಡ್ಬೇಕು ಅಂತ. ಓಕೆ, ಅರ್ಥ ಮಾಡ್ಕೊಳ್ಳಿ, ನಾನು ಡಿಫ್ರೆನ್ಸ್ ಕೂಡ ಹೇಳ್ತಾ ಹೋಗ್ತಾ ಇರ್ತೀನಿ. ಇಲ್ಲಿ ಜಾಕ್ ಆಫ್ ಆಲ್ ಟ್ರೇಡ್ಸ್ ಮಾಸ್ಟರ್ ಡ್ಯಾಶ್ ಅಂತಿದೆ ಸರ್. ಅಂದ್ರೆ ಮಾಸ್ಟರ್ ಆಫ್ ಒನ್ ಅಂತನ, ಆಫ್ ನನ್ ಅಂತನ, ಟು ಬಿ ದೆನ್ ಅಂತನ, ಆಫ್ ಸಮ್ಮನ್ ಅಂತನ. ನೋಡಿ ಈ ಕ್ವಶನ್ ನಿಮ್ಗೆ ನಾನು ಇಲ್ಲಿ ಏನಿದೆ ಅರ್ಥ ಆಗಿದ್ರೆ ಆನ್ಸರ್ ಮಾಡ್ತೀರಾ. ಜಾಕ್ ಆಫ್ ಆಲ್ ಟ್ರೇಡ್ಸ್ ಅಂದ್ರೆ ಎಲ್ಲ ಕೆಲಸವನ್ನು ಮಾಡಬಲ್ಲವ. ಓಕೆ, ಜಾಕ್ ಆಫ್ ಆಲ್ ಟ್ರೇಡ್ಸ್. ಓಕೆ, ಇಲ್ಲಿ ನೆಕ್ಸ್ಟ್ ಮಾಸ್ಟರ್ ಆಫ್ ನನ್ ಅಂತ ಕರಿತೀವಿ. ಅಂದ್ರೆ ಅರ್ಥ ಇವನಿಗೆ ಎಲ್ಲಾ ಕೆಲಸ ಗೊತ್ತಿದೆ, ಎಲ್ಲಾ ಸ್ಕಿಲ್ಸ್ ಗೊತ್ತಿದೆ, ಆದ್ರೆ ಯಾವುದಕ್ಕೂ ಅವನು ಮಾಸ್ಟರ್ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಬ್ಬನಿಗೆ ಮೆಕ್ಯಾನಿಕ್ ಆಗಿರ್ತಾನೆ, ಎಲೆಕ್ಟ್ರಿಷಿಯನ್ ಆಗಿರ್ತಾನೆ. ಓಕೆ, ಎಲ್ಲಾ ಕೆಲಸ ಗೊತ್ತಿದೆ ಅವನಿಗೆ, ಮೆಕ್ಯಾನಿಕ್, ಎಲೆಕ್ಟ್ರಿಷಿಯನ್, ಪ್ಲಂಬರ್ ಎಲ್ಲ ಆಗಿರ್ತಾನೆ. ಬಟ್ ಯಾವುದೇ ಒಂದ್ರಲ್ಲಿ ಇವನು ಮಾಸ್ಟರ್ ಆಗಿರಕ್ ಸಾಧ್ಯ ಇಲ್ಲ. ಎಲ್ಲಾ ಕೆಲಸ ಗೊತ್ತು, ಕಂಪ್ಲೀಟ್ ಮಾಸ್ಟರ್ ಅಂದ್ರೆ ಫುಲ್ ಇಂಟೆಲಿಜೆಂಟ್ ಒಂದರಲ್ಲಿ. ಓಕೆ, ಈಗ ಎಲೆಕ್ಟ್ರಿಷಿಯನ್ ಅಂದ ತಕ್ಷಣ ಒಬ್ಬ ಎಲೆಕ್ಟ್ರಿಷಿಯನ್ ಅಂದ್ರೆ ಅವ್ನ್ ಎಲೆಕ್ಟ್ರಿಕಲ್ ಇಂಜಿನಿಯರ್, ಅವ್ನ್ ಮೆಕ್ಯಾನಿಕ್ ಬಗ್ಗೆ ಗೊತ್ತಿಲ್ಲ. ಸೊ ಈಸ್ ದ ಮಾಸ್ಟರ್ ಆಫ್ ಎಲೆಕ್ಟ್ರಿಷಿಯನ್. ಬಟ್ ಇವ್ನ ಹಂಗಲ್ಲ, ಇವನ್ನೆಲ್ಲಾ ತಿಳ್ಕೊಂಡಿರ್ತಾನೆ. ಸೊ ಅಲ್ಲಿಗೆ ಇದನ್ನ ಕಂಪ್ಲೀಟ್ ಏನ್ ನೋಡಿ, ಇಲ್ಲಿ ಮಾಸ್ಟರ್ ಅಂತ ಸೇರಿಸಿದ್ದಾರೆ. ಜಾಕ್ ಆಫ್ ಆಲ್ ಟ್ರೇಡ್ಸ್ ಮಾಸ್ಟರ್ ಆಫ್ ನನ್ ಅಂದ್ರೆ ಎಲ್ಲಾನು ಗೊತ್ತಿದೆ, ಆದ್ರೆ ಯಾವ್ದಕ್ಕೂ ಅವನು ಮಾಸ್ಟರ್ ಅಲ್ಲ ಅನ್ನೋ ರೀತಿ. ಆಫ್ ನನ್ ಅಂದ್ರೆ ಅಲ್ಲ ಅಂತ. ಮಾಸ್ಟರ್ ಆಫ್ ನನ್ ಯಾವ್ದಕ್ಕೂ ಮಾಸ್ಟರ್ ಅಲ್ಲ. ಅರ್ಥ ಆಯ್ತಲ್ಲ? ಸೆಕೆಂಡ್ ಇಸ್ ದ ರೈಟ್ ಆನ್ಸರ್. ನೋಡಿ, ಜಾಕ್ ಆಫ್ ಆಲ್ ಟ್ರೇಡ್ಸ್ ಮಾಸ್ಟರ್ ಆಫ್ ನನ್ ಇಸ್ ಎ ಫಿಗರ್ ಆಫ್ ಸ್ಪೀಚ್. ಅದೊಂದು ಅಲಂಕಾರಿಕವಾಗಿ ನಾವು ಯೂಸ್ ಮಾಡ್ತೀವಿ. ನಮ್ಮ ಅಲಂಕಾರ ಹಿಂಗೆ ಹಾಗೆ. ಪರ್ಸನ್ ಹೂ ಹ್ಯಾಸ್ ಟ್ಯಾಬಲ್ಡ್ ಇನ್ ಮೆನಿ ಸ್ಕಿಲ್ಸ್ ರಾದರ್ ದನ್ ಗೇನಿಂಗ್ ಎಕ್ಸ್ಪರ್ಟೈಸ್ ಇನ್ ಫೋಕಸಿಂಗ್ ಒನ್. ಅಂದ್ರೆ ಎಷ್ಟೊಂದು ಸ್ಕಿಲ್ಸ್ಗಳು, ಕೌಶಲ್ಯತೆ ಗೊತ್ತು ಎಲ್ಲದ್ರ ಬಗ್ಗೆ, ಆದ್ರೆ ಒಂದಕ್ಕೆ ಎಕ್ಸ್ಪರ್ಟೈಸ್ ಅಲ್ಲ ಅವನು ಅಂತ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಬನ್ನಿ. ಎ ಥಿಂಗ್ ಆಫ್ ಬ್ಯೂಟಿ ಈಸ್ ಡ್ಯಾಶ್ ಅಂತಿದೆ. ಅಗೇನ್ ಇದು ತುಂಬಾ ಚೆನ್ನಾಗಿದೆ, ಇದನ್ನ ಕಂಪ್ಲೀಟ್ ಮಾಡ್ಬೇಕು ನೋಡಿ. ಎ ಥಿಂಗ್ ಆಫ್ ಬ್ಯೂಟಿ ಈಸ್ ಎನ್ ಎಟರ್ನಲ್ ಗ್ಲಿಮ್ಮರ್. ಅಂದ್ರೆ ಹೊರಗಿನ ಅದು ಒಂದು ಎಟರ್ನಲ್ ಅಂದ್ರೆ ಹೊರ ಬ್ಯೂಟಿ ಅಂತಲ್ಲ, ಹಂಗೆ ಅಲ್ಲ, ಇದು ತಪ್ಪು. ಎ ಜಾಯ್ ಫಾರ್ ಎವರ್ ಅಂದ್ರೆ ಒಂದು ಖುಷಿ ಅಂದ್ರೆ ಕೊನೆ ತನಕ ಅದನ್ನ ನಾವು ಇಟ್ಕೊಳ್ತಕ್ಕಂಥದ್ದು. ಎ ಡೈಮಂಡ್ ಸೋ ಗುಡ್ ಟು ಹಿಯರ್ ಅಂತಿದೆ. ಸೊ ರೈಟ್ ಆನ್ಸರ್ ಇಲ್ಲಿ ಎ ಜಾಯ್ ಫಾರ್ ಎವರ್ ಅಂತ. ಸರಿ, ಇಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಎ ಥಿಂಗ್ ಆಫ್ ಬ್ಯೂಟಿ ಇಸ್ ಎ ಜಾಯ್ ಫಾರ್ ಎವರ್. ನೀವು ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಓದ್ಕೋಬೇಕು ಇದ್ರ ಜೊತೆ. ಈಗ ಇದನ್ನ ಓದ್ ತಕ್ಷಣ ಇದನ್ನ ಓದ್ಬೇಕು, ಮ್ಯಾಚ್ ಆಗಲ್ಲ. ನಿಮ್ಗೆ ಓದ್ದ ಗೊತ್ತಾಗ್ಬಿಡುತ್ತೆ. ಈಗ ನೋಡಿ, ಒಂದು ಬ್ಯೂಟಿ ಅಂತಕ್ಕಂಥ ವಸ್ತು, ಇದೊಂದು ಥಿಂಗ್. ಓಕೆ, ಏನು ಸೌಂದರ್ಯ, ಅದು ಕೊನೆ ತನಕ ಇರಬೇಕು. ಯಾವ ಸೌಂದರ್ಯ ಸರ್? ಹೊರಗೆ ಎಟರ್ನಲ್ ಅಲ್ಲ, ಒಳಗಿನ ಸೌಂದರ್ಯ. ಈಗ ಅರ್ಥ ಏನು ಅಂದ್ರೆ ಇಲ್ಲಿ ಇದ್ರ ಅರ್ಥ ಏನು? ಎ ಥಿಂಗ್ ಆಫ್ ಎ ಬ್ಯೂಟಿ ಇಸ್ ಎ ಜಾಯ್ ಫಾರ್ ಎವರ್ ಅಂದ್ರೆ ಅರ್ಥ ಏನು ಅಂದ್ರೆ, ಆ ಬ್ಯೂಟಿ, ಒಂದು ಸೌಂದರ್ಯ, ನ್ಯಾಚುರಲ್ ಆಗಲಿ ಆರ್ಟಿಫಿಷಿಯಲ್ ಆಗ್ಲಿ, ಯಾವುದೇ ಒಂದು ಸೌಂದರ್ಯ ಆಗಿರ್ಲಿ, ಅದು ಹ್ಯಾಪಿ ಇರ್ಬೇಕು. ಎಲ್ಲಿ ತನಕ ಅಂದ್ರೆ ಲಾಂಗ್ ಟೈಮ್ ತನಕ. ಜಾಯ್ ಫಾರ್ ಎವರ್ ಅಂದ್ರೆ ಕೊನೆ ತನಕ ಇರಬೇಕು. ಅಂದ್ರೆ ಹೆಂಗೆ ಅಂತಂದ್ರೆ ಆ ಬ್ಯೂಟಿ ಫೇಡ್ ಆದ್ರೂ ಕೂಡ ಆ ಒಂದು ಹ್ಯಾಪಿನೆಸ್, ಒಳಗಿನ ಬ್ಯೂಟಿ ಇದೆಯಲ್ಲ ಸರ್, ಆ ಬ್ಯೂಟಿ ಮಾಸೋದ್ರು, ಹೊರಗಿನ ಬ್ಯೂಟಿ ಮಾಸೋದ್ರು ಕೂಡ ಒಳಗಿನ ಬ್ಯೂಟಿಗೆ ನಾವು ಫಿದಾಗಿರ್ಬೇಕು. ಅದನ್ನ ನಾವು ಬಿಡ್ಕೊಳ್ಬಾರ್ದು, ಕೊನೆ ತನಕನೇ ಇರುತ್ತೆ ಅಂತ ಅರ್ಥ. ಆ ಹೊರಗಿನ ಬ್ಯೂಟಿ ಹೋದ್ರು ಕೂಡ ಒಳಗಿನ ಬ್ಯೂಟಿ ಇದೆಯಲ್ಲ, ಅದು ಕೊನೆ ತನಕ ಇರುತ್ತೆ. ಅದನ್ನ ಹೇಳಕ್ಕೆ ಇಲ್ಲಿ ಪ್ರಯತ್ನ ಪಡ್ತಾ ಇರೋದು ಒಳಗಿನ ಅರ್ಥ, ಈ ನುಡಿಗಟ್ಟಿನ ಒಳಗಿನ ಅರ್ಥ. ಸೊ ಇಲ್ಲಿ ಕಂಪ್ಲೀಟ್ ಸೆಂಟೆನ್ಸ್ ಮಾಡ್ಬೇಕಾದ್ರೆ ಏನಾಗುತ್ತೆ? ಇಸ್ ಎ ಜಾಯ್ ಫಾರ್ ಎವರ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ 2. ಓಕೆ, ನೆಕ್ಸ್ಟ್ ಬನ್ನಿ. ಆಲ್ ರೋಡ್ಸ್ ಲೀಡ್ಸ್ ಡ್ಯಾಶ್ ಅಂತಿದೆ. ಇದನ್ನು ಕಂಪ್ಲೀಟ್ ಮಾಡ್ಬೇಕು ನುಡಿಗಟ್ಟು. ಟು ಹೋಮ್, ಟು ರೋಮ್, ಎವ್ರಿವೇರ್, ನೋವೇರ್. ನೋಡಿ, ನಾರ್ಮಲ್ ಆಗಿ ಟು ಹೋಮ್ ಅಂತ ಬರಿತೀವಿ, ಬಟ್ ಇದು ನುಡಿಗಟ್ಟು, ಐಡಿಯಮ್ಸ್ ಅಂಡ್ ಫ್ರೇಸಸ್ ಕಂಪ್ಲೀಟ್ ಮಾಡ್ಬೇಕು. ಟು ರೋಮ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅಂದ್ರೆ ಅರ್ಥ ಏನು ಅಂದ್ರೆ ಎಲ್ಲಾ ರೋಡ್ಗಳು ಕೂಡ ರೋಮ್ಗೆ ಹೋಗುತ್ತೆ ಅಂತ. ರೋಮ್ ಏನು ಸರ್? ಸಿವಿಲೈಸೇಷನ್ ಬಗ್ಗೆ ಮಾತಾಡ್ತಾ ಇರೋದು ಅಲ್ವಾ? ಸೊ ಅಂದ್ರೆ ನೀವ್ ಯಾವುದೇ ಅಂದ್ರೆ ಒಳ ಅರ್ಥ ಇಲ್ಲಿ ಏನೋ ಅಂದ್ರೆ, ನೀವು ಯಾವುದೇ ಆದ ಕನ್ಕ್ಲೂಷನ್ ಬರಬೇಕು ಅಂತಂದ್ರೂ ಕೂಡ ನಿಮ್ಗೆ ಎಷ್ಟೊಂದು ರೋಡ್ಗಳಿದೆ, ಆ ರೋಡ್ಗಳು ಯೂಸ್ ಒಂದು ಕನ್ಕ್ಲೂಷನ್ ಬರ್ಬೋದು ಅಂತ. ನೋಡಿ, ಎ ಫ್ರೇಸ್ ಆಲ್ ರೋಡ್ಸ್ ಲೀಡ್ಸ್ ಟು ರೋಮ್ ಮೀನ್ಸ್ ಅಂದ್ರೆ ದಟ್ ದೇರ್ ಆರ್ ವೇರಿಯಸ್ ವೇಸ್ ಟು ರೀಚ್ ಎ ಕನ್ಕ್ಲೂಷನ್. ಅಂದ್ರೆ ನೀವು ಒಂದು ಕನ್ಕ್ಲೂಷನ್, ಉಪಸಂಹಾರ, ಒಂದು ಡಿಸಿಷನ್ ಬರಬೇಕು ಅಂದ್ರೆ ನಿಮ್ಗೆ ಎಷ್ಟೊಂದು ದಾರಿಗಳಿವೆ ಅಂತ. ಒಂದು ಡಿಸಿಷನ್ ಬರಕ್ಕೆ ತುಂಬಾ ದಾರಿಗಳಿವೆ. ಓಕೆ, ಮೆನಿ ವೇಸ್ ಟು ಅಚೀವ್ ಎ ಗೋಲ್. ಒಂದು ಗೋಲ್ ಅಚೀವ್ ಮಾಡಬೇಕು ಅಂದ್ರೆ ನಿಮ್ಗೆ ತುಂಬಾ ದಾರಿಗಳಿವೆ. ಅದನ್ನ ಇಲ್ಲಿ ಒಳ ಅರ್ಥದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಆಲ್ ರೋಡ್ಸ್ ಲೀಡ್ಸ್ ಟು ರೋಮ್ ಅಂದ್ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ 2. ಅರ್ಥ ಆಯ್ತಲ್ಲ? ನೋಡಿ, ಇದು ಟೈಪ್ 2 ಕ್ವಶನ್.
ಈಗ ಇನ್ನೊಂದಷ್ಟು ಕ್ವಶನ್ ತಗೊಂಡಿದೀನಿ. ಓಕೆ, ಇನ್ನೊಂದು 2-3 ಕ್ವಶನ್ಸ್ ಇದೆ. ಇದು ಟೈಪ್ 1 ಕ್ವಶನ್ಸ್. ಈಗ 2 ಡಿಸ್ಕಸ್ ಮಾಡಿದ್ವಿ. ಈಗ ನೀವ್ ಆನ್ಸರ್ ಮಾಡಕ್ ಟ್ರೈ ಮಾಡಿ ಸ್ನೇಹಿತರೆ. ಟೈಮ್ ಕೊಡ್ತೀನಿ, ನಾನು ಕೂಡ ಆನ್ಸರ್ ಹೇಳ್ತೀನಿ, ಬಟ್ ಟೈಮ್ ಕೊಡ್ತೀನಿ ನಿಮಗೆ. ಈಗ ಫಾರ್ ಎಕ್ಸಾಂಪಲ್, ದ ಪ್ರಾಜೆಕ್ಟ್ ವಾಸ್ ಪುಟ್ ಆನ್ ಎ ಬ್ಲಾಕ್ ಬರ್ನರ್ ವೈಲ್ ದ ಕಂಪನಿ ಫೋಕಸ್ಡ್ ಆನ್ ಇಮಿಡಿಯೇಟ್ ಇಶ್ಯೂಸ್ ಅಂತಿದೆ. ಅಗೇನ್ ಇಲ್ಲಿ ಬ್ಲಾಕ್ ಬರ್ನರ್ ನಮಗೆ ಬೇಕಾಗಿಲ್ಲ. ನಾನು ನಿಮ್ಗೆ ಏನ್ ಹೇಳ್ತೀನಿ, ಕಂಪ್ಲೀಟ್ ಅರ್ಥ ತಿಳ್ಕೊಂಡ್ಬಿಟ್ರೆ ಇದರ ಒಳಗಿನ ಅರ್ಥ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ದ ಪ್ರಾಜೆಕ್ಟ್ ವಾಸ್ ಪುಟ್ ಆನ್ ಎ ಬ್ಲಾಕ್ ಬರ್ನರ್ ವೈಲ್ ದ ಕಂಪನಿ ಫೋಕಸ್ಡ್ ಆನ್ ಇಮಿಡಿಯೇಟ್ ಇಶ್ಯೂಸ್ ಅಂತಿದೆ. ಓಕೆ, ಇಲ್ಲಿ ಆಪ್ಷನ್ ಫಸ್ಟ್ ಓದಿ. ದ ಪ್ರಾಜೆಕ್ಟ್ ವಾಸ್ ಹಿಡನ್ ಫ್ರಮ್ ದ ಕಂಪನಿ ಬೋರ್ಡ್ ಆಸ್ ದ ಕಂಪನಿ ಪೀಪಲ್ ವಾಂಟೆಡ್ ಅದರ್ ಇಶ್ಯೂಸ್ ಟು ಗೆಟ್ ರಿಸಾಲ್ವ್ ಫಸ್ಟ್ ಅಂತಿದೆ. ಹಿಡನ್ ಫ್ರಮ್ ದ ಕಂಪನಿ ಬೋರ್ಡ್ ಅಂತೆ ಅಲ್ಲ, ಚಾನ್ಸ್ ಇಲ್ಲ ಇದು ಅಲ್ವಾ. ದ ಪ್ರಾಜೆಕ್ಟ್ ವಾಸ್ ಕನ್ಸಿಡರ್ಡ್ ಆಸ್ ಎ ಬರ್ನಿಂಗ್ ಇಶ್ಯೂ ಅಂಡ್ ವಾಸ್ ಪುಟ್ ಅಪ್ ಫಾರ್ ಇಮಿಡಿಯೇಟ್. ನೋ, ತಪ್ಪು. ನಾನು ಹೇಳ್ತೀನಿ, ಇಲ್ಲಿ ಏನ್ ಗೊತ್ತಾಯ್ತು, ಆನ್ ಎ ಬ್ಯಾಕ್ ಬರ್ನರ್ ಅಂದ್ರೆ, ಬರ್ನರ್ ಅಂದ್ರೆ ಸರ್ ನಮ್ಮ ಗ್ಯಾಸ್ ಬರ್ನರ್ ಉರಿತಾ ಇರತ್ತೆ, ಅದ್ರ ಹಿಂದೆ ಅಂದ್ರೆ ಹಿಂದಕ್ ಹಾಕಿದೀವಿ ಅಂತ. ಆನ್ ಎ ಬ್ಯಾಕ್ ಬರ್ನರ್ ಅಂದ್ರೆ ನಾವು ಅದು ಹಿಂದಕ್ ತಳ್ಳಿದೀವಿ, ಅದು ನಮ್ಗೆ ಈಗ ಪ್ರಯಾರಿಟಿ ಅಲ್ಲ, ಅದು ನಮ್ಗೆ ಲೀಸ್ಟ್ ಬೇಕಾಗದೇ ಇರೋದು, ನಾವು ಬೇರೆದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಅಂತ ಈ ಕಂಪ್ಲೀಟ್ ಸೆಂಟೆನ್ಸ್ ನ ಅರ್ಥ ಆಯ್ತಲ್ವಾ. ಈಗ ಕಂಪ್ಲೀಟ್ ಸೆಂಟೆನ್ಸ್ ಅರ್ಥ ಇಷ್ಟೇ ಸ್ನೇಹಿತರೆ. ಅಂದ್ರೆ ಬ್ಯಾಕ್ ಬರ್ನರ್ ಅಂದ್ರೆ ಒಂದು ಪ್ರಾಜೆಕ್ಟ್ ಇದೆ, ಅದ್ ನಾವು ಹಿಂದಕ್ಕೆ ಇಟ್ಬಿಟ್ಟು ಇವಾಗ ಬೇರೆ ಇಶ್ಯೂನ ನಾವು ಇಮಿಡಿಯೇಟ್ ಆಗಿ ಫೋಕಸ್ ಮಾಡ್ತಾ ಇದೀವಿ ಅಂತ ಅರ್ಥ. ಸೊ ಈ ಅರ್ಥ ಹೇಳ್ತಕ್ಕಂತ ಆಪ್ಷನ್ ಯಾವ್ದು, ಇದು ಹೇಳುತ್ತಾ? ಚಾನ್ಸೇ ಇಲ್ಲ. ಬೋರ್ಡ್ ಬಗ್ಗೆ ಮಾತಾಡ್ತಾ ಇದೆ. ಇದ್ ನೋಡಿ, ಬರ್ನಿಂಗ್ ಇಶ್ಯೂನ ಫಸ್ಟ್ ಇಮಿಡಿಯೇಟ್ ಆಗಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೆ. ಇಲ್ಲ, ದ ಪ್ರಾಜೆಕ್ಟ್ ವಾಸ್ ಸೆಟ್ ಫಾರ್ ಹೈ ಪ್ರಯಾರಿಟಿ ವಿತ್ ಅದರ್ ಇಮಿಡಿಯೇಟ್ ಇಶ್ಯೂಸ್ ಅಂತಿದೆ. ದ ಪ್ರಾಜೆಕ್ಟ್ ವಾಸ್ ಕೆಪ್ಟ್ ಅಟ್ ಎ ಲೋವರ್ ಪ್ರಯಾರಿಟಿ ಅಂಡ್ ಕಂಪನಿ ಫೋಕಸ್ಡ್ ಆನ್ ಅದರ್ ಇಮಿಡಿಯೇಟ್ ಇಶ್ಯೂ. ದಿಸ್ ಇಸ್ ದ ರೈಟ್ ಆನ್ಸರ್. ಯಾಕೆ ಹೇಳಿ? ದ ಪ್ರಾಜೆಕ್ಟ್ ವಾಸ್ ಪುಟ್ ಆನ್ ಎ ಬ್ಯಾಕ್ ಬರ್ನರ್ ಅಂತಿದೆ, ಅಂದ್ರೆ ಹಿಂದೆ ಆ ಪ್ರಾಜೆಕ್ಟ್ ನ ಇಟ್ಬಿಟ್ಟು. ಇಲ್ಲಿ ಏನಿದೆ, ದ ಪ್ರಾಜೆಕ್ಟ್ ವಾಸ್ ಸೆಟ್ ಫಾರ್ ಹೈ ಪ್ರಯಾರಿಟಿ, ಮುಂದಕ್ಕೆ ಇಟ್ಕೊಂಡಿದೀವಿ ಅಂತ. ಹೈ, ಓಕೆ, ತಪ್ಪು. ದಿಸ್ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಪ್ರಾಜೆಕ್ಟ್ ಕೆಪ್ಟ್ ಅಟ್ ಲೋವರ್ ಪ್ರಯಾರಿಟಿ, ಅದನ್ನ ಲೀಸ್ಟ್ ಆಗಿ ಹಿಂದೆ ಇಟ್ಕೊಂಡು ಬೇರೆ ಇಶ್ಯೂ ಬಗ್ಗೆ ಇಮಿಡಿಯೇಟ್ ಆಗಿ ಫೋಕಸ್ ಮಾಡ್ತಾ ಇದೀವಿ. ಇದನ್ನೇ ಈ ಸೆಂಟೆನ್ಸ್ ಹೇಳ್ತಾ ಇರೋದು. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ವಾ ಹೆಂಗ್ ಸಾಲ್ವ್ ಮಾಡ್ಬೇಕು ಅಂತ? ನೋಡಿ, ಇನ್ ದ ಪೊಸಿಷನ್ ಆಫ್ ಅರ್ಥ ಏನು ಅಂದ್ರೆ, ಇನ್ ದ ಪೊಸಿಷನ್ ಆಫ್ ಸಮಥಿಂಗ್ ದಟ್ ವಿಲ್ ನಾಟ್ ರಿಸೀವ್ ಇಮಿಡಿಯೇಟ್ ಅಟೆನ್ಷನ್ ಅಂಡ್ ಆಕ್ಷನ್ ಅಂತ ಅರ್ಥ. ಅಂದ್ರೆ ನಮ್ಗೆ ಇಮಿಡಿಯೇಟ್ ಆಕ್ಷನ್ ನ ಯಾವ್ದು ಮಾಡ್ತಾ ಇದೀವಿ, ಯಾವ್ದು ಹಿಂದಕ್ಕೆ ಹಾಕಿದೀವಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇರ್ತಕ್ಕಂಥ ಸೆಂಟೆನ್ಸ್ ಇದು. ಓಕೆ, ನೆಕ್ಸ್ಟ್ ಬನ್ನಿ. He does not have any eggs to grind in this issue of the company. Again, ಇಲ್ಲಿ axe ಅಥವಾ eggs to grind ಅಂದ್ರೆ ಬೇರೆ ಅರ್ಥ ಇದೆ ಅಲ್ವಾ. ಬಟ್ ಇಲ್ಲಿ ನಮ್ಗೆ ಇದ್ರ ಅರ್ಥ ಬೇಕು, ಬಟ್ ಕಂಪ್ಲೀಟ್ ಸೆಂಟೆನ್ಸ್ ಓದಿ, ಅವಾಗ ನಿಮ್ಗೆ ಇದ್ರ ಅರ್ಥ ಸಿಕ್ಕೋಗ್ಬಿಡುತ್ತೆ. ಇದ್ರದ್ದು ಏನು ಅಂದ್ರೆ, eggs to grind ಅಂದ್ರೆ ನಮ್ಮ ಒಂದು ಸ್ವಾರ್ಥ ಅನ್ನೋ ರೀತಿ ಇದು ಹೇಳ್ತಕ್ಕಂಥದ್ದು. ಸ್ವಾರ್ಥ, ಓಕೆ, ಸೆಲ್ಫಿಶ್ ಅಂತ. He does not have any eggs to grind ಅಂದ್ರೆ ಅವನ್ಗೆ ಈ ಒಂದು ಸೆಲ್ಫಿಶ್ನೆಸ್ ಇಲ್ಲ ಇನ್ ದಿಸ್ ಇಶ್ಯೂ ಆಫ್ ದ ಕಂಪನಿ ಏನೋ ಒಂದು ನಡೀತಾ ಇದೆ, ಅದ್ರ ಬಗ್ಗೆ ಇವನು ಅವನ್ಗೆ ಯಾವ್ದು ಸೆಲ್ಫಿಶ್ ಇಲ್ಲ ಅನ್ನೋ ರೀತಿ ಹೇಳ್ತಾರೆ ಸೆಂಟೆನ್ಸ್. ಸೊ ಇದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ನೋಡಿ. he has to work continuously to solve the matter as it is important and urgent. ತಪ್ಪು ಅಲ್ವಾ? ಅದಕ್ಕೂ ಇದಕ್ಕೆ ಏನ್ ಸಂಬಂಧ? It does not have any private motive to serve from this issue of the company. Yes, this is the right answer. ಈಗ ನೋಡಿ, ಎಲ್ಲಾನು ಓದಿ. He has undertaken a difficult task much higher than his capability. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನೋಡಿ, ತುಂಬಾ ಜನ 3ಕ್ಕೆ ಹಾಕ್ತಾರೆ. ಯಾಕಂದ್ರೆ eggs to grind ಅಂದ್ರೆ ಕೊಡ್ಲಿ ಇಟ್ಕೊಂಡು ಅಗಿತಾ ಇದ್ದಾನೆ, ಅವನು ತುರಿತಾ ಇದ್ದಾನೆ ಅನ್ನೋ ರೀತಿ ನಿಮ್ಗೆ ಅರ್ಥ ಮಾಡ್ಕೊಂಡಾಗ, ಡಿಫಿಕಲ್ಟ್ ಟಾಸ್ಕ್ ಅಂತಂದ್ರೆ ಅರ್ಥ ಅವನು ಕಷ್ಟ ಪಡ್ತಾ ಇದ್ದಾನೆ, ಕೊಡ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾನೆ ಅಂತ ತುಂಬಾ ಜನ 3ಕ್ಕೆ ಹಾಕ್ತೀರಾ. ಇದು ಒಳ ಅರ್ಥ ಬೇಕಾಗಿರೋದು ಸರ್, ಮೇಲಿನ ಅರ್ಥ ಅಲ್ಲ. ಐಡಿಯಾಮ್ಸ್ ಅಂಡ್ ಫ್ರೇಸಸ್ ಅಂದ್ರೆ ಒಳ ಅರ್ಥ, ನುಡಿಗಟ್ಟು. ಅಂದರ್ಥ ಅವನು ಸ್ವಾರ್ಥನಾಗಿಲ್ಲ, ಅವನಿಗೆ ಬೇಕಾದದನ್ನ ಒಪ್ಕೋಬೇಕು ಅಂತ ಕಂಪನಿ ಮೇಲೆ ಹೇಳ್ತಾ ಇಲ್ಲ. ಯಾವ್ದೇ ಒಂದು ಇಶ್ಯೂ ಅಂದ್ರೆ ಅವನ್ಗ ಪ್ರೈವೇಟ್ ಅಂದ್ರೆ ಸೆಲ್ಫಿಶ್ ಅಂತ ಅರ್ಥ. ಸೊ ಪ್ರೈವೇಟ್ ಮೋಟಿವ್ ಏನಿಲ್ಲ. ಓಕೆ, ಸೊ 2ನೇ ಆಪ್ಷನ್ ಕರೆಕ್ಟ್. ಇಲ್ಲಿ 4ನೇ ತಪ್ಪಾಗುತ್ತೆ. It does not have a work sincerely for this issue of the company. ತಪ್ಪಾಗುತ್ತೆ. ಸೊ ಸೆಕೆಂಡ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನಿಮ್ಗೆ ತೋರಿಸ್ತೀನಿ. ಇಫ್ someone has an eggs to grind ಅಂತಂದ್ರೆ ಅರ್ಥ ಏನು ಅಂದ್ರೆ, they are doing something for selfish reason ಅಂತ. ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾನೆ, ಇಟ್ ಡಸ್ ನಾಟ್ ಹ್ಯಾವ್ ಎನಿ eggs to grind ಅಂತ. ಹಂಗೆ ಡಸ್ ನಾಟ್ ಅಂದ್ರೆ ಅವ್ನ್ ಸೆಲ್ಫಿಶ್ ಇಲ್ಲ ಅಂತ ಅರ್ಥ. ಸೊ ಇಲ್ಲೋ ಅದಕ್ಕೆ ಇಟ್ ಡಸ್ ನಾಟ್ ಹ್ಯಾವ್ ಎನಿ ಪ್ರೈವೇಟ್ ಮೋಟಿವ್ ಟು ಸರ್ವ್ ಫ್ರಮ್ ದಿಸ್ ಇಶ್ಯೂ ಆಫ್ ದ ಕಂಪನಿ. ಅರ್ಥ ಆಯ್ತಲ್ಲ? ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಲಾಸ್ಟ್ ಕ್ವಶನ್ ಬರ್ತೀನಿ ಸರ್ ಈ ಒಂದು ವಿಡಿಯೋದ ಲಾಸ್ಟ್. ಓಕೆ, ಇನ್ನೂ 2 ಇದೆ. ನೋ ಇಶ್ಯೂಸ್, ಬನ್ನಿ. ಕಾವೇರಿ ವಾಟರ್ ಶೇರಿಂಗ್ ಹ್ಯಾಸ್
ಪ್ರೂವ್ ಟು ಬಿ ಅನ್ ಆಪಲ್ ಆಫ್ ಡಿಸ್ಕಾರ್ಡ್ ಅಂತಿದೆ. ಇಲ್ಲಿ ನೋಡಿ, ಆಪಲ್ ಆಫ್ ಡಿಸ್ಕಾರ್ಡ್ ಅಂದಾಗ ನಿಮ್ಗೆ ಗೊತ್ತಾಗಲ್ಲ ಸರ್, ಬಟ್ ಫುಲ್ ಓದಿ ಸರ್ ಸೆಂಟೆನ್ಸ್, ಕಂಪ್ಲೀಟ್ ಅರ್ಥ ಗೊತ್ತಾಗ್ಬಿಡುತ್ತೆ. ಕಾವೇರಿ ವಾಟರ್ ಶೇರಿಂಗ್ ಹ್ಯಾಸ್ ಪ್ರೂವ್ ಟು ಬಿ ಅಂದ್ರೆ ಕಾವೇರಿ ನೀರ್ ಹಂಚಿಕೆ ಏನ್ ಪ್ರೂವ್ ಮಾಡಿದೆ ಅಂದ್ರೆ ಆಪಲ್ ಆಫ್ ಡಿಸ್ಕಾರ್ಡ್ ಅಂತ. ಅಂದ್ರೆ ಆಪಲ್ ಆಫ್ ಡಿಸ್ಕಾರ್ಡ್ ಅಂದ ತಕ್ಷಣ ಗೊತ್ತಾಗಲ್ಲ ಸರ್, ನೀವೇನ್ ಮಾಡ್ತೀರಾ ಆಪ್ಷನ್ಸ್ ಓದ್ಬಿಡಿ ಸರ್, ಅವಾಗ ನಿಮ್ಗೆ ಈ ಕಂಪ್ಲೀಟ್ ಸೆಂಟೆನ್ಸ್ ಅರ್ಥ ಈಗ ಗೊತ್ತಾಗಿಲ್ಲ ಅಂದ್ರೂ ಆಪ್ಷನ್ಸ್ ಓದ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಕಾವೇರಿ ವಾಟರ್ ಶೇರಿಂಗ್ ಇಶ್ಯೂ ಬಿಕಮಿಂಗ್ ವೆರಿ ಕಾಂಪ್ಲಿಕೇಟೆಡ್ ವಿತ್ ಈಚ್ ಪಾಸಿಂಗ್ ಡೇ. ಎಸ್, ಇದು ಕರೆಕ್ಟ್ ಅನ್ಸ್ತಾ ಇದೆ. ಕಾವೇರಿ ವಾಟರ್ ಶೇರಿಂಗ್ ಇಶ್ಯೂಸ್ ಕಾಸಿಂಗ್, ಅದ್ರದ್ದು ಒಂದು ಶೇರಿಂಗ್ ಒಂದು ಏನಿದೆ ಕಾಸಿಂಗ್ ಟೂ ಮಚ್ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂತ ಇದು ಸರಿ ಅನ್ಸ್ತಾ ಇದೆ. ಕಾವೇರಿ ವಾಟರ್ ಶೇರಿಂಗ್ ಇಶ್ಯೂಸ್ ಲೀಡಿಂಗ್ ಟು ಡಿಸ್ಪ್ಯೂಟ್, ಎಸ್ ಇದು ಕರೆಕ್ಟ್ ಅನ್ಸ್ತಾ ಇದೆ. ಕಾವೇರಿ ವಾಟರ್ ಶೇರಿಂಗ್ ಇಶ್ಯೂ ಇಸ್ ಟು ಮಚ್ ಇನ್ ದ ನ್ಯೂಸ್ ಇನ್ ದಿಸ್ ಡೇಸ್ ಅಂತಿದೆ, ಇದು ಕರೆಕ್ಟ್ ಅನ್ಸ್ತಾ ಇದೆ. ಬಟ್ ಆಪಲ್ ಆಫ್ ಡಿಸ್ಕಾರ್ಡ್ ಅಂತಂದ್ರೆ ಅಷ್ಟು ಸುಲಭವಾಗಿ ಬಗೆಹರಿಯುತ್ತಿಲ್ಲ ಅಂತ ಅರ್ಥ. ಆಪಲ್ ಆಫ್ ಡಿಸ್ಕಾರ್ಡ್ ಪ್ರೂವ್ ಟು ಬಿ, ಇದು ಶೇರಿಂಗು ಬಗೆಹರಿಯುತ್ತಿಲ್ಲ ಅಂದ್ರೆ ವಿವಾದವಾಗಿ ಕೂತಿದೆ ಅಂತ ಅರ್ಥ, ಅಂದ್ರೆ ಡಿಸ್ಪ್ಯೂಟ್ ಅಂತ ಅರ್ಥ. ವಿವಾದ, ಡಿಸ್ಪ್ಯೂಟ್ ಅಂದ್ರೆ ವಿವಾದ ಅಂತ ಅರ್ಥ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೋಡಿದ್ರಾ, ಹಿಂಗೆ ನಾವು ಅರ್ಥ ಮಾಡ್ಕೋಬೇಕು. ಕಾವೇರಿ ವಾಟರ್ ಈಗ ಪ್ರೆಸೆಂಟ್ ಕಾವೇರಿ ವಾಟರ್ ಇಶ್ಯೂ ಏನಾಗುತ್ತೆ, ಅಷ್ಟು ಬೇಗ ಸಾಲ್ವ್ ಆಗ್ತಾ ಇಲ್ಲ ಅಂದ್ರೆ ಅದೊಂದು ವಿವಾದವಾಗಿ ಕೂತಿದೆ, ಡಿಸ್ಪ್ಯೂಟ್ ಆಗಿ ಕೂತಿದೆ ಅಂತ. ಅನ್ಹ್ಯಾಪಿನೆಸ್, ಟ್ರಬಲ್ ಆಗಿದೆ ಅಂತ ಅರ್ಥ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ದಿಸ್ ಇಸ್ ರೈಟ್ ಆನ್ಸರ್. ಡಿಸ್ಟರ್ಬೆನ್ಸ್ ಅಲ್ಲ, ಓಕೆ, ಪಾಸಿಂಗ್ ಈಚ್ ಡೇನೂ ಅಲ್ಲ, ದಿಸ್ ಡಿಸ್ಪ್ಯೂಟ್ ಇಸ್ ದ ರೈಟ್ ಆನ್ಸರ್, ಮೂರನೇ ಆಪ್ಷನ್. ಓಕೆ ಸರ್, ನೆಕ್ಸ್ಟ್ ಬನ್ನಿ ಸರ್, ಇದು ಈಸಿ ಕ್ವಶನ್, ವೆರಿ ಈಸಿ ಕ್ವಶನ್. ದ ಸೈಂಟಿಸ್ಟ್ ಪಾರ್ಟಿಸಿಪೇಟಿಂಗ್ ಇನ್ ಕಿಶೋರ್ ವೈಜ್ಞಾನಿಕ್ ಪ್ರೊಟೆಸ್ತಾನ್ ಯೋಜನಾ. ಓಕೆ, ಅಂದ್ರೆ ಒಂದು ಸೈಂಟಿಸ್ಟ್ ಈ ಒಂದು ಯೋಜನಾ ಅಡಿ ಭಾಗವಹಿಸ್ತಾ ಇದ್ದಾರೆ. ಹ್ಯಾವ್ ಓಲ್ಡ್ ಹೆಡ್ಸ್ ಆನ್ ಯಂಗ್ ಶೋಲ್ಡರ್ ಅಂತ ಕೊಟ್ಟಿದ್ದಾನೆ. ಅಗೇನ್ ಈಸಿ ಕ್ವಶನ್ ಇದು. ಓಲ್ಡ್ ಹೆಡ್ಸ್ ಆನ್ ಯಂಗ್ ಶೋಲ್ಡರ್ ಅಂದ್ರೆ ಏನರ್ಥ, ನಿನ್ನ ವಯಸ್ಸಿಗಿಂತ ಹೆಚ್ಚು ಸಾಮರ್ಥ್ಯ ಹೊಂದಿದ್ಯಾ ಅಂತ ಅರ್ಥ. ಅಂದ್ರೆ ಓಲ್ಡ್ ಹೆಡ್ಸ್ ಅಂದ್ರೆ ನಿನ್ನ ತಲೆ ತುಂಬಾ ವಯಸ್ಸಾಗಿರೋ ಬುದ್ಧಿವಂತರ ತಲೆ ತರ, ಆದ್ರೆ ಯಂಗ್ ಶೋಲ್ಡರ್ ಅಂದ್ರೆ ನಿನ್ನ ಒಂದು ಹರೆಯದ ವಯಸ್ಸಿನ ಹೆಗಲ ಮೇಲೆ ಈ ಒಂದು ದೊಡ್ಡ ತಲೆ, ಒಂದು ಬುದ್ಧಿವಂತ ತಲೆ ಇದೆ ಅಂತ ಅರ್ಥ. ಅಂದ್ರೆ ನಿಮ್ಮ ವಯಸ್ಸಿಗಿಂತ ಹೆಚ್ಚು ಸಾಮರ್ಥ್ಯ, ವಯಸ್ಸಿಗಿಂತ ಹೆಚ್ಚು ಸಾಮರ್ಥ್ಯ ಅಂದ್ರೆ ಈ ಸೈಂಟಿಸ್ಟ್ ಏನ್ ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ ಅವರ ವಯಸ್ಸಿಗಿಂತ ಹೆಚ್ಚು ಸಾಮರ್ಥ್ಯ ಇರೋ ಅನ್ನೋ ರೀತಿ ಹೇಳ್ತಾ ಇದೆ ಇದು. ಸೊ ಈ ಒಂದು ಇದಕ್ಕೆ ಬೇರೆ ಯಾವ ವರ್ಡ್ ಸೇರಿಸಬಹುದು, ಮೂರನೇ ಆಪ್ಷನ್ ಕರೆಕ್ಟ್, ಆರ್ ವೈಸರ್ ದೆನ್ ದೇರ್ ಏಜ್ ಅಂತ. ಈಗ ನೋಡಿ, ದ ಸೈಂಟಿಸ್ಟ್ ಪಾರ್ಟಿಸಿಪೇಟ್ ಇನ್ ಕಿಶೋರ್ ವೈಜ್ಞಾನಿಕ ಪ್ರೋತ್ಸಾಹನ ಯೋಜನಾ ಆರ್ ಟು ಡಿಪೆಂಡೆಂಟ್ ಆನ್ ಸೀನಿಯರ್ ಅಂತ ಅರ್ಥ ಅಲ್ಲ, ತಪ್ಪು. ಸೀನಿಯರ್ ಮೇಲೆ ಡಿಪೆಂಡೆಂಟ್ ಅಂತ ಅರ್ಥ ಅಲ್ಲ. ಡು ನಾಟ್ ಹ್ಯಾವ್ ರೆಸ್ಪೆಕ್ಟ್ ಫಾರ್ ಸೀನಿಯರ್ ಸೈಂಟಿಸ್ಟ್ ಅಂತ ಅಲ್ಲ, ಆರ್ ವೈಸರ್ ದೆನ್ ದೇರ್ ಏಜ್ ಅಂತ ಅರ್ಥ. ವೈಸರ್ ದೆನ್ ದೇರ್ ಏಜ್ ಅಂದ್ರೆ ಅವರ ಏಜ್ ಗಿಂತ ಈ ಸೈಂಟಿಸ್ಟ್ ಗಳು ತುಂಬಾ ಅಂದ್ರೆ ಬುದ್ಧಿವಂತರಾಗಿದ್ದಾರೆ ಅಂತ, ಅವರ ವಯಸ್ಸಿಗಿಂತ ಬುದ್ಧಿವಂತರು ಅಂತ ಅರ್ಥ. ಓಕೆ, ಹಾರ್ಡ್ ವರ್ಕ್ ಆನ್ ರಿಲೇ ಮೋರ್ ಆನ್ ಇನ್ಸ್ಟಿಂಕ್ಟ್, ಇದು ತಪ್ಪು. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಹೀಗೆ ಸರ್ ಐಡಿಯಾಮ್ಸ್ ಅಂಡ್ ಫ್ರೇಸಸ್ ನಾನು ನಿಮ್ಗೆ ಹೇಳ್ತೀನಲ್ಲ, ಈ ಸಿಂಗಲ್ ಲೈನ್ ಅಲ್ಲಿ ಕೊಡ್ತಾನೆ ನೋಡಿ, ಅದು ಡಿಫಿಕಲ್ಟಿ ಇರುತ್ತೆ ನಿಮ್ಗೆ. ನಾನು ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ನೋಡಿ, ಇದು 6ನೇ ವಿಡಿಯೋ, 4, 3 ಅಲ್ಲಿ ಅಲ್ಲಿ ನಿಮಗೆ ಡಿಫಿಕಲ್ಟ್ ಅನ್ಸುತ್ತೆ. ಆದ್ರೆ ಈ ರೀತಿ ಕಂಪ್ಲೀಟ್ ಒಂದು ಸೆಂಟೆನ್ಸ್ ಕೊಟ್ಟಿ ಈ ಒಂದು ಅಂಡರ್ಲೈನ್ ಮಾಡ್ತಾರಲ್ಲ, ಇಂಥ ಕ್ವಶನ್ ಕೊಟ್ರೆ ಸರ್ ಈಸಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಯಾವಾಗ ಮೋರ್ ಇನ್ಫಾರ್ಮೇಶನ್ಸ್ ಇರುತ್ತೆ ಅವಾಗ ನಮಗೆ ಈಸಿ ಇರುತ್ತೆ ಅಷ್ಟೇ. ಯಾವಾಗ ಕ್ವಶನ್ ದೊಡ್ಡದಾಗಿರುತ್ತೆ ಕ್ವಶನ್ ಅವಾಗ ಈಸಿ ಆಗಿರುತ್ತೆ. ಯಾವ ಕ್ವಶನ್ ಚಿಕ್ಕದಾಗಿರುತ್ತೆ, ಸ್ಮಾಲ್ ಇನ್ಫಾರ್ಮೇಶನ್ ಇರುತ್ತೆ, ಆಗ ಅದು ಡಿಫಿಕಲ್ಟಿ ಆಗಿರುತ್ತೆ. ಇಷ್ಟನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ ಸರ್, ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಇಷ್ಟ ಆಗಿದೆ ಅನ್ಕೋತೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ಒಂದು ಆಪ್ ಲಿಂಕ್ ಆಗಿರ್ಬೋದು, ನನ್ನ ಒಂದು ರೆಫರಲ್ ಕೋಡ್ ಆಗಿರ್ಬೋದು, ಮತ್ತೆ ಪ್ಲೇ ಲಿಸ್ಟ್ ಲಿಂಕ್ ಹಾಕಿರ್ತೀನಿ ಕೆಳಗಡೆ. ನೋಡಿಲ್ಲ ಪ್ರೀವಿಯಸ್ ವಿಡಿಯೋ ದಯವಿಟ್ಟು ನೋಡಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ.